ವಿಶ್ವವಾಣಿ ಕ್ಲಬ್ ಹೌಸ್ ಮಾತಿನ ಸರಣಿ, ಮಾಹಿತಿಯ ಗಣಿ. ವಿಶ್ವವಾಣಿ ಕ್ಲಬ್ ಹೌಸ್ನ ಇಂದಿನ ಅತಿಥಿಗಳು ಕವಿ, ಕಥೆಗಾರ, ಅಂಕಣಕಾರ, ಮ್ಯಾನೇಜ್ಮೆಂಟ್ ಗುರು ಶ್ರೀ ಸತ್ಯೇಶ್ ಎನ್ ಬೆಳ್ಳೂರ್. ಮೂಲತಃ ಮೈಸೂರಿನವರು. ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜಿಂದ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ನಲ್ಲಿ ಪದವಿ, ಸಿಕ್ಕಿಂ ಮಣಿಪಾಲ್ ವಿಶ್ವವಿದ್ಯಾಲಯದಿಂದ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ನಲ್ಲಿ MBA. 3.5 ದಶಕಗಳ ಕಾಲ ಪ್ರತಿಷ್ಠಿತ ಟೆಲಿಕಾಂ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸಿ ಸುಮಾರು 50ಕ್ಕೂ ಅಧಿಕ ರಾಷ್ಟ್ರಗಳಲ್ಲಿ ಯಶಸ್ವಿ ವಾಣಿಜ್ಯ ವ್ಯವಹಾರ ಮಾಡಿದ ಹೆಗ್ಗಳಿಕೆ. 2018ರಲ್ಲಿ ಪ್ರತಿಷ್ಠಿತ ತೇಜಸ್ ನೆಟ್ವರ್ಕ್ ಸಂಸ್ಥೆಯ ಹಿರಿಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರಬೇಕಾದ್ರೆ ಸ್ವಯಂ ನಿವೃತ್ತಿಯನ್ನು ಪಡೆದು ವಿಶ್ರಾಂತ ಜೀವನವನ್ನು ನಡೆಸ್ತಾ ಇದ್ದಾರೆ. ಕಥೆಗಾರರಾಗಿ, ಪ್ರಬಂಧಕಾರರಾಗಿ ಸಾಹಿತ್ಯಾಸಕ್ತರಾದಂಥ ಸತೀಶ್ ನವ್ಯಜೀವಿ ಎನ್ನುವ ನಾಮಾಂಕಿತದಿಂದ ಸುಮಾರು 2,000ಕ್ಕೂ ಅಧಿಕ ಮುಕ್ತಕಗಳನ್ನು ರಚಿಸಿದ್ದಾರೆ. ಬೋರ್ಡ್ ರೂಮಿನ ಸುತ್ತಮುತ್ತ, ಸ್ಟಾರ್ಟಪ್ ನೀವು ಕಟ್ಟಬಹುದು, ಕಾವೇರಿ ನದಿಯ ದಡದಲ್ಲಿ, ಜೀವನ ಉದ್ದೀಪನ, ತಂತ್ರಯೋನಿ, ಅಥರ್ವವೇದ ಮತ್ತು ಸಂಪಾದಿತ ಕೃತಿ, ಸ್ಮೃತಿ ಚಿತ್ರಗಳು ಸೇರಿದಂತೆ ಸುಮಾರು 22ಕ್ಕೂ ಅಧಿಕ ಕೃತಿಗಳನ್ನು ರಚಿಸಿದ್ದಾರೆ. ಇವರನ್ನರಸಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ. ವಿಶ್ವವಾಣಿ ಬಳಗದ ಪರವಾಗಿ ಸತ್ಯೇಶ್ ಎನ್ ಬೆಳ್ಳೂರು ಅವರಿಗೆ ಆತ್ಮೀಯವಾದ ಸ್ವಾಗತ. ವೃತ್ತಿ ಜೀವನದ ಕಲಿಕೆಗಳು ಅಥವಾ ಮ್ಯಾನೇಜ್ಮೆಂಟ್ ಕಥೆಗಳು ಅನ್ನತಕ್ಕಂತಹ ಈ ಒಂದು ಸರಣಿಯಲ್ಲಿ ಇವತ್ತಿನದು 19ನೆಯ ಉಪನ್ಯಾಸ. ಈ ಕಳೆದ 1-2 ಉಪನ್ಯಾಸಗಳಿಂದ ನಾವು ಕಂಪನಿಯ CEO ಒಬ್ಬನಿಗೆ ಇರಬೇಕಾದಂತಹ ವಿಶೇಷವಾದಂತಹ ಗುಣಗಳು ಯಾವುವು ಅನ್ನೋದನ್ನು ನೋಡ್ತಾ ಬಂದ್ವಿ ಅಂತ. ನಾನು ಯಾಕೆ ಇದನ್ನು ವಿಶೇಷವಾದಂತಹ ಗುಣಗಳು ಅಂತ ಹೇಳ್ತೀನಿ ಅಂತಂದರೆ, ನೀವು ಯಾವುದೇ ಒಬ್ಬ ಮ್ಯಾನೇಜ್ಮೆಂಟ್ ಗುರುನ ನೋಡಿದ್ರೂ ಕೂಡ ಆತ ತನ್ನ ಅನುಭವದ ಮೂಸೆಯಿಂದ ಹೊರಹೊಮ್ಮತಕ್ಕಂತಹ ಒಂದಷ್ಟು ವಿಷಯಗಳನ್ನು ಮುಂದಿಟ್ಟುಕೊಂಡು ತಾನು ಕಂಡ ಅಥವಾ ತಾನೇ CEO ಆಗಿದ್ದರೆ ತನ್ನ ಅನುಭವಕ್ಕೆ ಬಂದಂತಹ ಒಂದಷ್ಟು ವಿಚಾರಗಳನ್ನು ಮುಂದಿಟ್ಟುಕೊಂಡು ಒಂದಷ್ಟು ಗುಣಗಳನ್ನು ಹೇಳ್ತಾ ಹೋಗ್ತಾರೆ ಅಂತ. ನಾನು ಕೂಡ ನನ್ನ ಅನುಭವಕ್ಕೆ ಬಂದದ್ದು ಅಂತಂದರೆ, ನಾನು ಸುಮಾರು 6-7 ಕಂಪನಿಗಳಲ್ಲಿ ಕೆಲಸ ಮಾಡಿದ್ದರಿಂದ 6-7 CEOಗಳ ಒಡನಾಟ ಇತ್ತು. ಜೊತೆಗೆ ನೂರಾರು ಗ್ರಾಹಕರ CEOಗಳ ಜೊತೆ ದೀರ್ಘಕಾಲದ ಒಂದು ಒಡನಾಟ ಇದ್ದದ್ದರಿಂದ ನಾನು ಹತ್ತಿರದಲ್ಲಿ ಕಂಡಂತಹ CEOಗಳು ಅವರು ಯಾವುದನ್ನು ಚೆಂದ ಮಾಡ್ತಿದ್ರು, ಯಾವುದನ್ನು ಚೆಂದ ಮಾಡ್ತಿರ್ಲಿಲ್ಲ ಅಂತ ನನಗನ್ನಿಸ್ತು. ಅವುಗಳನ್ನು ಮುಂದಿಟ್ಟುಕೊಂಡು ವಿಶೇಷವಾದಂತಹ ಗುಣಗಳನ್ನು ಇಲ್ಲಿ ಪಟ್ಟಿ ಮಾಡ್ತಾ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಅಂತ. ಕಳೆದ ಹಿಂದಿನ 2ನೇ ಒಂದು ಸಂಚಿಕೆಯಲ್ಲಿ ನಾವು ಎಲ್ಲರೂ ಕೂಡ ಹೇಳ್ತಾರೆ, ಒಬ್ಬ ಕಂಪನಿಯ CEO ಆಯಿತು ಅಂತಂದರೆ ಅವನಿಗೆ ಹಣ ಮಾಡೋದೇ ಮುಖ್ಯ, ಹಣವನ್ನು ಮಾಡಬೇಕು ಅಂತ. ಇದು ಖಂಡಿತ ಅಂತ. ಕಂಪನಿಯ CEOಗೆ ಹಣ ಮಾಡೋದು ಎಷ್ಟು ಮುಖ್ಯವಾಗುತ್ತೋ, ಆಧ್ಯಾತ್ಮಿಕದ ಒಬ್ಬ ಗುರುವಿಗೆ ಹಣದ ಬಗ್ಗೆ ಅಷ್ಟೇ ವೈರಾಗ್ಯವನ್ನು ತಾಳೋದು ಕೂಡ ಮುಖ್ಯವಾಗುತ್ತೆ ಅಂತ. ಈ ಒಂದು ನೆಲೆಗಟ್ಟಿನಲ್ಲಿ ಯೋಚನೆ ಮಾಡ್ತಾ ಹಣ ಮಾಡೋದು ಮುಖ್ಯ, ಆದರೆ ನಾನು ಕೊಡ್ತಾ ಇರತಕ್ಕಂತಹ ವಿಶೇಷ ಗುಣ ಏನಪ್ಪ ಅಂದರೆ ಹಣದ ಬಗ್ಗೆ ಆತನಿಗೆ ಗೌರವ ಇರಬೇಕು ಅಂತ. ಹಣ ಮಾಡುವುದೇ ಮುಂದಾದಾಗ ಅವನ ಕಾರ್ಯವೈಖರಿ ಹೇಗಿರುತ್ತೆ, ಹಣದ ಬಗ್ಗೆ ಅವನಿಗೆ ಗೌರವ ಬಂದಾಗ ಅವನ ಕಾರ್ಯವೈಖರಿ ಏನಿರುತ್ತೆ ಅನ್ನೋದನ್ನು ನಾವು ಕಳೆದ ಹಿಂದಿನ 2ನೇ ಸಂಚಿಕೆಯಲ್ಲಿ ಕಂಡುಕೊಂಡ್ವಿ. ಅದೇ ಒಂದು ವಿಷಯವನ್ನು ಮುಂದಿಟ್ಟುಕೊಂಡು ಮುಂದುವರಿತಾ ಕಳೆದ ಸಂಚಿಕೆಯಲ್ಲಿ ನಾವು ಇನ್ನೊಂದೆರಡು ಬಹಳ ವಿಶೇಷವಾದಂತಹ ಗುಣಗಳು ನಾಯಕನೊಬ್ಬನಿಗೆ, ಕಂಪನಿಯ ನಾಯಕನೊಬ್ಬನಿಗೆ ಏನಿರಬೇಕು ಅನ್ನೋದನ್ನು ಕಂಡುಕೊಳ್ಳುವತ್ತ ಸಾಗ್ತಾ, ಕಂಪನಿಯ ನಾಯಕನೊಬ್ಬನಿಗೆ ದೂರದೃಷ್ಟಿ ಇರಬೇಕು ಅಂತ. ಇದು ಕೇವಲ ಕಂಪನಿಯ ನಾಯಕ ಅಲ್ಲ, ಈವನ್ ಸ್ಪಿರಿಚುವಲ್ ಲೀಡರ್ ಅಥವಾ ರಾಜಕಾರಣಿಯಾಗಿರಬಹುದು, ಒಂದು ತಂಡವನ್ನು ಮುನ್ನಡೆಸ್ತಾ ಇರತಕ್ಕಂಥ ಒಬ್ಬ ಕ್ರೀಡಾಪಟು ಆಗಿರಬಹುದು, ಯಾರೇ ಆಗಿದ್ದರೂ ಕೂಡ ಎಲ್ಲರೂ ಕೂಡ ಅಷ್ಟೇ ಯಾಕೆ ಒಂದು ಅಡುಗೆ ಮನೆಯನ್ನು ನಡೆಸ್ತಾ ಇರತಕ್ಕಂತಹ ಒಬ್ಬ ಗೃಹಿಣಿಗೂ ಕೂಡ ಒಂದು ದೂರದೃಷ್ಟಿ ಇರಬೇಕು, ಒಂದು ವಿಷನ್ ಇರಬೇಕು ಅಂತ. ಲೀಡರ್ಸ್ ಆರ್ ಆಲ್ವೇಸ್ ವಿಷನರಿ ಅಂತ. ಆದರೆ ವಿಶೇಷವಾದಂತಹ ಗುಣ ಏನಪ್ಪ ಅಂದರೆ ಅದರ ಜೊತೆಗೆ ಏಕಚಿತ್ತತೆ ಕೂಡ ಇರಬೇಕು, ಫೋಕಸ್ ಕೂಡ ಇರಬೇಕು ಅಂತ. ಆಗ ದೂರದೃಷ್ಟಿ ಏನನ್ನು ಕಂಡುಕೊಳ್ಳುತ್ತೋ ಅದನ್ನು ಏಕಚಿತ್ತತೆ ಅನ್ನೋದು ತನ್ನ ಕಾರ್ಯದ ರೂಪದಲ್ಲಿ ತಂದು ಸುತ್ತಮುತ್ತಲಿನ ಎಲ್ಲರಿಗೂ ಕೂಡ ಒಳಿತಾಗುವಂತಹ ರೀತಿಯಲ್ಲಿ ನಡೆಸ್ಕೊಂಡು ಮುನ್ನಡೆಯುತ್ತೆ ಅಂತ. ಹಾಗಾಗಿ ಕಳೆದ ಸಂಚಿಕೆಯಲ್ಲಿ ನಾವು ದೂರದೃಷ್ಟಿ ಇರಬೇಕು, ಬಟ್ ಅದರ ಜೊತೆಗೆ ಏಕಚಿತ್ತತೆ ಕೂಡ ಇರಬೇಕು, ಫೋಕಸ್ ಇರಬೇಕು ಅನ್ನುವುದನ್ನು ನೋಡ್ತಾ ನಾವು ದಶರಥ್ ಮಾಂಜೆಯ ಕಥೆಯನ್ನು ಕಂಡುಕೊಂಡ್ವಿ. RKCನ SIS ಸೆಕ್ಯೂರಿಟೀಸ್ ಮತ್ತು ಇಂಟೆಲಿಜೆನ್ಸ್ ಸರ್ವಿಸಸ್ ಅನ್ನುವ ಕಂಪನಿಯನ್ನು ಹೇಗೆ ತನ್ನ ಒಂದು ದೂರದೃಷ್ಟಿಯಲ್ಲಿ ಸಾಫ್ಟ್ವೇರ್ ಕಂಪನಿಗಳು ಬರ್ತಾ ಇದ್ದಾಗ ಇವುಗಳ ಮೂಲಕ ತನ್ನ ಒಂದು ಈ ಕೆಲಸವೂ ಕೂಡ ತುಂಬ ಉತ್ಕೃಷ್ಟವಾಗುತ್ತೆ, ತುಂಬ ಬೇಡಿಕೆಯನ್ನು ಹೊಂದುತ್ತೆ ಅನ್ನುವಂತಹ ಒಂದು ದೂರದೃಷ್ಟಿ ಇಟ್ಟುಕೊಂಡು ಸುಮಾರು 2 ದಶಕಗಳ ಕಾಲ ಸತತವಾಗಿ ನಿರಂತರವಾಗಿ ಬದಲಾವಣೆಗಳನ್ನು ಮಾಡ್ತಾ ಇವತ್ತು ಆ ಒಂದು ಕ್ಷೇತ್ರದಲ್ಲಿ ದಿಗ್ಗಜರಾಗಿ ಬಂದಿದ್ದಾರೆ ಅನ್ನತಕ್ಕಂತಹ ವಿಷಯವನ್ನು ಕೂಡ ನಾವು ಕಳೆದ ಸಂಚಿಕೆಯಲ್ಲಿ ಕಂಡುಕೊಂಡವು. ಈಗ ಈ ಒಂದು
ವಿಷಯವನ್ನು ಪ್ರಸ್ತಾಪನೆ ಮಾಡುತ್ತಲೇ ಮುಂದುವರಿತಾ ಇವತ್ತಿನ ಸಂಚಿಕೆಗೆ ನೇರವಾಗಿ ಬಂದುಬಿಡೋಣ. ಇವತ್ತಿನ ಸಂಚಿಕೆಯಲ್ಲಿ ಕಂಪನಿಯ CEO ಇರಬೇಕಾದಂತಹ ವಿಶೇಷವಾದ ಗುಣ ಏನು ಅಂತ ಅನ್ನೋದನ್ನು ಕಂಡುಕೊಳ್ಳೋದಕ್ಕೆ ಮೊದಲು ಇತಿಹಾಸದ ಒಂದೆರಡು ಘಟನೆಗಳನ್ನು ಮೆಲುಕು ಹಾಕೋಣ ಅಂತ. ಇತಿಹಾಸದ ಘಟನೆಗಳನ್ನು ನಾವು ಸುಮ್ಮನೆ ಮೆಲುಕು ಹಾಕಿದ್ರೆ, ಅಥವಾ ಒಂದು ಇತಿಹಾಸದ ಘಟನೆಯನ್ನು ನಾವು ಯಾವುದೋ ಒಂದು ಪುಸ್ತಕದ ಮೂಲಕ ಓದೋದ್ರಿಂದಲೋ ಅಥವಾ ಇನ್ನಾರಿಂದಲೋ ತಿಳಿದುಕೊಳ್ಳೋದ್ರಿಂದ ನಾವು ಅಲ್ಲಿಗೆ ಆ ಇತಿಹಾಸದ ಘಟನೆಯನ್ನು ಬೇರೆ ಏನೂ ರೀತಿಯಲ್ಲಿ ನಾವು ಅದನ್ನು ಓದಲಿಕ್ಕೆ ಹೋಗದೇ ಇತ್ತು ಅಂತಂದರೆ ನಮಗೆ ಅದರಿಂದ ಯಾವುದೇ ಕಲಿಕೆ ಇರಲ್ಲ, ಒಂದಷ್ಟು ಮಾಹಿತಿ ಸಿಗುತ್ತೆ ಅಂತ. ಹಾಗಾಗಿ ನಾನಿವತ್ತು ನಿಮ್ಮ ಜೊತೆ ಹಂಚಿಕೊಳ್ತಕ್ಕಂತಹ ಈ ಎರಡು ಘಟನೆಗಳನ್ನು ಒಂದೊಂದು ಪ್ರಶ್ನೆಯ ಮೂಲಕ, ಆ ಘಟನೆಯನ್ನು ವಿಸ್ತರಿಸುವ ಮೂಲಕ ಅಲ್ಲಿಂದ ನಮ್ಮ ಒಂದು ಕ್ಷೇತ್ರದಲ್ಲಿ ಮ್ಯಾನೇಜ್ಮೆಂಟಿನ ಸ್ತರದಲ್ಲಿ ಯಾವ ಒಂದು ಕಲಿಕೆ ಸಾಧ್ಯ ಅನ್ನೋದನ್ನು ನೋಡೋಣ ಅಂತ. ಈ ಎರಡೂ ಘಟನೆಗಳನ್ನು ನಾನು ಸವಿಸ್ತಾರವಾಗಿ ಹೇಳಲಿಕ್ಕೆ ಹೋಗಲ್ಲ, ಯಾಕೆಂದರೆ ಪ್ರಾಯಶಃ ಈ ಎರಡು ಘಟನೆಗಳು ತಮ್ಮೆಲ್ಲರಿಗೂ ಕೂಡ ಸಂಪೂರ್ಣವಾಗಿ ಗೊತ್ತಿರುತ್ತೆ. ಅವುಗಳನ್ನು ಉಲ್ಲೇಖ ಮಾಡಿ ಆ ಘಟನೆಗಳನ್ನು ಕೇಳಿದಾಗ ನನಗೆ ಮೂಡಿದಂತಹ ಪ್ರಶ್ನೆ ಏನು ಅನ್ನೋದನ್ನು ಹಂಚಿಕೊಂಡು ಅಲ್ಲಿಂದ ಅದರಿಂದ ಹೊರಹೊಮ್ಮತಕ್ಕಂತಹ ಉತ್ತರವನ್ನೇ ನಾವು ಮೂಲವಾಗಿಟ್ಟುಕೊಂಡು ಕಂಪನಿಯ CEO ಇರಬೇಕಾದಂತಹ ಒಂದಷ್ಟು ವಿಶೇಷ ಗುಣಗಳನ್ನು ನೋಡ್ತಾ ಸಾಗಬಹುದು ಅಂತ. ಮೊದಲನೆಯ ಘಟನೆ ಹಾಗೂ ಎರಡನೆಯ ಘಟನೆ, ಎರಡೂ ಘಟನೆಗಳು ಛತ್ರಪತಿ ಶಿವಾಜಿ ಮಹಾರಾಜನ ಜೀವಿತದಲ್ಲಿ ಆದಂತಹ ಘಟನೆಗಳು. ಎರಡೂ ಕೂಡ ಯುದ್ಧಗಳು. ಒಂದು ಪ್ರತಾಪ್ಗಢದ ಯುದ್ಧ, ಇನ್ನೊಂದು ಪುರಂದರ ಯುದ್ಧ. ಎಲ್ರಿಗೂ ಗೊತ್ತಿರೋ ಹಾಗೆ ಪ್ರತಾಪ್ಗಢದ ಯುದ್ಧ ಆಗಿದ್ದು ಅಫ್ಜಲ್ ಖಾನು ಹಾಗೂ ಶಿವಾಜಿ ನಡುವೆ. ಆದಿಲ್ ಶಾ ಹೈದರಾಬಾದ್ನಲ್ಲಿ ತುಂಬ ಆತಂಕಕ್ಕೆ ಒಳಗಾಗ್ತಾನೆ ಅಂತ. ಶಿವಾಜಿ ತನ್ನ ಎಲ್ಲ ಸಣ್ಣ ಪುಟ್ಟ ಕಿಲ್ಲೆಗಳನ್ನು, ಕೋಟೆಗಳನ್ನು ಗೆಲ್ತಾ ಪ್ರಬಲವಾಗ್ತಾ ಇದ್ದಾನೆ. ಅವನನ್ನು ಈ ಒಂದು ಹಂತದಲ್ಲೇ ನಾವು ಮುಗಿಸದೇ ಹೋದರೆ, ಅವನ ಆ ಒಂದು ಬೆಳವಣಿಗೆಯನ್ನು ನಾವು ಕುಂಠಿತ ಮಾಡದೇ ಇತ್ತು ಅಂದರೆ ಬಹಳ ಅಲ್ಪ ಸಮಯದಲ್ಲೇ ಅವನು ನಮ್ಮ ರಾಜ್ಯಕ್ಕೆ ಸಂಚಕಾರ ತರ್ತಾನೆ ಅನ್ನತಕ್ಕಂತಹ ಒಂದು ಆತಂಕ ಆದಿಲ್ ಶಾಗಿತ್ತು. ಹಾಗಾಗಿ ಅವನು ಯುದ್ಧವನ್ನು ಮಾಡಲಿಕ್ಕಾಗಿ ತನ್ನ ಒಂದು ಸೈನ್ಯವನ್ನು ನಿಯೋಜನೆ ಮಾಡ್ತಾನೆ. ಅದಕ್ಕೆ ಅಫ್ಜಲ್ ಖಾನನ್ನು ನಿಯೋಜನೆ ಮಾಡ್ತಾನೆ ಅಂತ. ಎಲ್ರಿಗೂ ಗೊತ್ತಿತ್ತು ಶಿವಾಜಿಯನ್ನು ಸೈನ್ಯ ಬಹಳ ಚಿಕ್ಕದಾದರೂ ಕೂಡ ಅವನ ಜಾಗದಲ್ಲಿ ಅವನನ್ನು ಗೆಲ್ಲೋದು ಕಷ್ಟ ಅಂತ. ಅಫ್ಜಲ್ ಖಾನನಿಗಂತೂ ತುಂಬ ಭಯ ಇತ್ತು ಅಂತ. ನೋಡಿ, ಅಫ್ಜಲ್ ಖಾನು ಸೈನ್ಯವನ್ನು ತೆಗೆದುಕೊಂಡು ಶಿವಾಜಿಯ ವಿರುದ್ಧ ಯುದ್ಧಕ್ಕೆ ಹೊರಟ ಇದು ಘಟನೆ. ನಾವು ಈ ಪ್ರಶ್ನೆಯನ್ನು ಕೇಳಬೇಕು, ಹೋಗೋಕ್ಕೆ ಮೊದಲು ಅಫ್ಜಲ್ ಖಾನ್ ತನ್ನ 64 ಹೆಂಡತಿಯರನ್ನು ಕೂಡ ಯಾಕೆ ಬಲಿ ಕೊಟ್ಟ, ಯಾಕೆ ಹತ್ಯೆ ಮಾಡಿ ನಂತರ ಯುದ್ಧಕ್ಕೆ ಹೋದ ಅಂದರೆ, ಯಾಕೆಂದರೆ ಪ್ರಾಯಶಃ ಅಫ್ಜಲ್ ಖಾನನಿಗೂ ಗೊತ್ತಿತ್ತು ಈ ಯುದ್ಧದಲ್ಲಿ ತಾನು ವಾಪಸ್ ಮರಳಿ ಬರೋದು ಕಷ್ಟ ಅಂತ, ಶಿವಾಜಿಯನ್ನು ಆ ರೀತಿಯಲ್ಲಿ ಮಣಿಸೋದು ಕಷ್ಟ ಅಂತ ಅವನಿಗೆ ಅನಿಸಿರಬೇಕು. ಹಾಗಾಗಿಯೇ ತನ್ನ ಯಾವ ಹೆಂಡತಿಯರು ಯಾರ ವಶವೂ ಆಗಬಾರ್ದು ಅಂತ ಎಲ್ಲ 64 ಹೆಂಡತಿಯರನ್ನು ಕೊಂದು ಬರ್ತಾನೆ ಅಂತ. ಈ ವಿಷಯ ಆದಿಲ್ ಶಾಗೂ ಗೊತ್ತಾಯಿತು ಅಂತ. ಆದರೂ ಕೂಡ ಆದಿಲ್ ಶಾ ಅಫ್ಜಲ್ ಖಾನನ್ನೇ ಮುಂದಿಟ್ಟುಕೊಂಡು ಸೈನ್ಯವನ್ನು ಕಳಿಸ್ತಾನೆ. ನಂತರ ಎಲ್ಲ ಏನೇನಾಯಿತು, ಶಿವಾಜಿ ಹೇಗೆ ಅವನನ್ನು ಮಣಿಸ್ತಾನೆ, ಹೇಗೆ ಅವನನ್ನು ದಮನಿಸ್ತಾನೆ, ಇವೆಲ್ಲವೂ ನಮಗೆ ಗೊತ್ತಿರುವಂತಹ ವಿಷಯ. ಆದರೆ ಈ ಘಟನೆಯನ್ನು ನಾನು ಕೇಳಿದಾಗ ನನಗೆ ಬಂದಂತಹ ಪ್ರಶ್ನೆ ಏನು ಅಂತಂದರೆ, ಅಷ್ಟೊಂದು ಮುಖ್ಯವಾದಂತಹ ಯುದ್ಧ ಇದೊಂದು ಆದಿಲ್ ಶಾನ ಜೀವಿತದಲ್ಲಿ ಒಂದು ನಿರ್ಣಾಯಕ ಯುದ್ಧ ಅಂತ. ಆ ಹಂತದಲ್ಲಿ ಆದಿಲ್ ಶಾ ಸ್ವತಃ ತಾನೇ ಯಾಕೆ ಸೈನ್ಯವನ್ನು ಮುನ್ನಡೆಸಲಿಲ್ಲ? ಅಫ್ಜಲ್ ಖಾನನ್ನು ತನ್ನ ಹಿಂದಿಟ್ಕೊಂಡು ತಾನೇ ಸೈನ್ಯವನ್ನು ಮುನ್ನಡೆಸ್ಬೋದಾಗಿತ್ತಲ್ಲ. ಮಹಾರಾಜನಾಗಿದ್ದುಕೊಂಡು ತನ್ನ ಸೈನ್ಯವನ್ನು ಸದಾಕಾಲ ಪ್ರೇರೇಪಣೆಗೊಳಿಸ್ತಾ ಶಿವಾಜಿಯನ್ನು ದಮನಿಸುವಂತಹ ಕೆಲಸದಲ್ಲಿ ಆದಿಲ್ ಶಾ ಯಾಕೆ ಮುಂದಾಗಲಿಲ್ಲ? ಈ ಒಂದು ಪ್ರಶ್ನೆ ನಮ್ಮನ್ನು ಕಾಡುತ್ತೆ ಅಂತ. ಅದೇ ರೀತಿ ಶಿವಾಜಿಯನ್ನು ಮತ್ತೆ ಇದಾದ ನಂತರ ಶಿವಾಜಿ ಅಫ್ಜಲ್ ಖಾನನ್ನು ವಧಿಸ್ತಾನೆ. ಇನ್ನೂ ಅನೇಕ ಆದಿಲ್ ಶಾನ ಕೋಟೆಗಳನ್ನು ಕಬಳಿಸಿ ದೆಹಲಿಗೆ ಒಳಪಟ್ಟಿದ್ದಂತಹ ಕೋಟೆಗಳನ್ನು ಕೂಡ ಕಬಳಿಸಲಿಕ್ಕೆ ಶುರುವಾದಾಗ ದೆಹಲಿಯಲ್ಲಿ ಕುಳಿತ ಔರಂಗಜೇಬನಿಗೆ ಎಚ್ಚರ ಆಗುತ್ತೆ, ಶಿವಾಜಿನ ಇನ್ನೂ ಬೆಳೀಲಿಕ್ಕೆ ಬಿಡಬಾರ್ದು ಅಂತ. ಶಿವಾಜಿಯನ್ನು ಬಿಟ್ಟರೆ ದೆಹಲಿಯೂ ಕೂಡ ನಮ್ಮ ಕೈ ತಪ್ಪುತ್ತೆ ಅನ್ನೋದು ಔರಂಗಜೇಬನಿಗೆ ಗೊತ್ತಿದ್ದಂತಹ ವಿಷಯ. ಹಾಗಾಗಿ ಅವನು ಮಿರ್ಜಾರಾಜ ಜಯಸಿಂಹನನ್ನು ನೇಮಕ ಮಾಡಿ ಒಂದು ಬಹಳ ದೊಡ್ಡ ಸೈನ್ಯದೊಂದಿಗೆ ಶಿವಾಜಿಯನ್ನು ಮಣಿಸಲಿಕ್ಕೆ ಕಳಿಸ್ತಾನೆ. ನಂತರ ಯುದ್ಧದಲ್ಲಿ ಏನೇನಾಯಿತು ಎಲ್ಲರಿಗೂ ಗೊತ್ತಿರುವ ವಿಷಯ. ಆದರೆ ಮತ್ತೆ ನನಗೆ ಕಾಡಿದಂತಹ ಪ್ರಶ್ನೆ ಈ ಘಟನೆಯನ್ನು ತಿಳ್ಕೊಳ್ಳುವಾಗ ಅಂತಂದರೆ, ಔರಂಗಜೇಬ್ ಸ್ವತಃ ಯಾಕೆ ಸೈನ್ಯವನ್ನು ಮುನ್ನಡೆಸಿ ಬರಲಿಲ್ಲ? ಆ ಮಹಾರಾಜರೆಲ್ಲ ಸೈನ್ಯವನ್ನು ನಡೆಸ್ತಿರಲಿಲ್ಲ ಅಂತಂದರೆ ತಪ್ಪಾಗತ್ತೆ. ಯಾಕೆ ಅಂದಾಗ ಇದಾದ 2 ದಶಕಗಳ ನಂತರದಲ್ಲಿ ಮರಾಠರನ್ನು ಸೋಲಿಸಲಿಕ್ಕೆ ಔರಂಗಜೇಬ್ ಸ್ವತಃ ಬಂದು ಅನೇಕ ವರ್ಷಗಳ ಕಾಲ ದಕ್ಷಿಣದಲ್ಲಿ ಯುದ್ಧವನ್ನು ಮಾಡ್ತಾನೆ ಅಂತ. ಈ ಶಿವಾಜಿಯನ್ನು ಜಯಸಿಂಹನನ್ನು ಕಳಿಸಿದ ಆ ಹೊತ್ತಿನಲ್ಲಿ ಔರಂಗಜೇಬ್ ಇನ್ನೂ ಕೂಡ ಶಕ್ತಿಯುತವಾಗಿದ್ದ ಅಂತ. ಹಾಗಾಗಿ ಅವನೇ ಯಾಕೆ ಯುದ್ಧದ ಮುಂದಾಳತ್ವವನ್ನು ವಹಿಸಿಕೊಂಡು ಬಂದು ಸಂಪೂರ್ಣವಾಗಿ ಶಿವಾಜಿಯನ್ನು ಸೋಲಿಸುವ ಒಂದು ಯತ್ನದಲ್ಲಿ ಪ್ರಯತ್ನ ಮಾಡಲಿಲ್ಲ ಅಂತ. ಇಲ್ಲಿ ಈ 2 ಪ್ರಶ್ನೆಗಳನ್ನು, ಈ 2
ಘಟನೆಗಳಿಗೆ ನಾವು ಜೋಡಿಸಿ ಕೇಳಿದಾಗ ನಮಗೆ ದೊರಕತಕ್ಕಂತಹ ಉತ್ತರ ಏನು ಅಂತಂದರೆ, ಈ ಎರಡೂ ಪ್ರಶ್ನೆಗಳಲ್ಲಿ ಸಮಾಧಾನಕರವಾದಂತಹ ಜಯವನ್ನು ಆದಿಲ್ ಶಾ ಆಗಲಿ ಅಥವಾ ಔರಂಗಜೇಬ್ ಆಗಲಿ ಪಡೀಲಿಲ್ಲ. ಆದರೆ ಬಹಳ ನಿರ್ಣಾಯಕವಾದಂತಹ ಒಂದು ಫಲಿತಾಂಶವನ್ನು ಈ ಯುದ್ಧದಲ್ಲಿ ಪಡೆದಿದ್ದು ಶಿವಾಜಿ. ಕಾರಣ ಇಷ್ಟೇ, ಈ ಎರಡೂ ಯುದ್ಧಗಳಲ್ಲಿ ಶಿವಾಜಿ ತಾನೇ ಮುಂದೆ ನಿಂತು ಮುಂದಾಳತ್ವವನ್ನು ವಹಿಸಿಕೊಂಡು ಯುದ್ಧವನ್ನು ಮಾಡ್ತಾನೆ ಅಂತ. ನನ್ನ ಒಬ್ಬ ಆತ್ಮೀಯ ಸ್ನೇಹಿತ ಗುರುಪ್ರಸಾದ್ ಭಟ್ ಅಂತ ಹೇಳಿ ಶಿವಾಜಿಯ ಜೀವನದಲ್ಲಿನ 10 ನಿರ್ಣಾಯಕ ಯುದ್ಧಗಳು ಅನ್ನೋ ಒಂದು ಅದ್ಭುತವಾದಂತಹ ಕೃತಿಯನ್ನು ರಚಿಸಿದ್ದಾರೆ. ಅದರಲ್ಲಿ ಈ ಯುದ್ಧದ ಎಲ್ಲ ವಿಶ್ಲೇಷಣೆಯೂ ಬರುತ್ತೆ. ಆದರೆ ಅದನ್ನು ಓದುವಾಗ ನನಗೆ ಬಂದಂತಹ ಈ ಪ್ರಶ್ನೆಗಳು ಮ್ಯಾನೇಜ್ಮೆಂಟಿನ ಸ್ತರದ ಅನುಭವದ ಮೂಸೆಯಲ್ಲಿ ಹೊರಹೊಮ್ಮಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಪ್ರಶ್ನೆಗಳನ್ನು ಕೇಳಿದಾಗ ನಮಗೆ ಬರತಕ್ಕಂತಹ ಉತ್ತರ, ಯಾವುದೇ ಒಬ್ಬ ನಾಯಕ ತಾನು ಕೈಗೊಂಡಿರತಕ್ಕಂತಹ ಕೆಲಸದಲ್ಲಿ ಸಂಪೂರ್ಣವಾದಂತಹ ಜಯ ನನಗೆ ಲಭಿಸಬೇಕು, ನನ್ನ ನಿರೀಕ್ಷೆಯನ್ನೂ ಮೀರಿದಂತಹ ಒಂದು ಫಲಿತಾಂಶ ನನಗೆ ಸಿಗಬೇಕು ಅಂತ ಯಾವ ಒಬ್ಬ ನಾಯಕನಿಗೆ ಅನ್ನಿಸುತ್ತೋ ಅಂತಹ ನಾಯಕರೆಲ್ಲರೂ ಕೂಡ ಮುಂದಾಳತ್ವದಲ್ಲಿ ತಮ್ಮ ಪಡೆಯನ್ನು ನಡೆಸಬೇಕು. ಒಬ್ಬ ಕಂಪನಿಯ CEO ವಿಶೇಷವಾಗಿ ಕಷ್ಟದ ಕಾಲದಲ್ಲಿ, ವಿಶೇಷವಾಗಿ ಬಹಳ ಕ್ಲಿಷ್ಟವಾದಂತಹ ಪ್ರಾಜೆಕ್ಟ್ಗಳನ್ನು ನಡೆಸ್ತಾ ಇರತಕ್ಕಂತಹ ಆ ಒಂದು ಪ್ರಕ್ಷುಬ್ಧ ಗಳಿಗೆಗಳಲ್ಲಿ ಸುಮ್ಮನೆ CEO ಏರ್ ಕಂಡೀಷನ್ ರೂಮಲ್ಲಿ ತಾನು ಕೂತ್ಕೊಂಡು ಒಂದಷ್ಟು ಜನಕ್ಕೆ ನೀವು ಇದನ್ನು ಮಾಡಿ ಅಂತಂದ ಅಂದರೆ ಪ್ರಾಯಶಃ ಕೆಲಸ ಆಗಬಹುದು. ಆದರೆ ಅವನ ನಿರೀಕ್ಷೆಯನ್ನು ಮೀರಿ ಕೆಲಸ ಆಗಲ್ಲ. ಅದನ್ನು ಮಾಡಬೇಕಾದ್ರೆ ಅವನೇ ಸ್ವತಃ ಹೀ ಶುಡ್ ಕಮ್ ಆ್ಯಂಡ್ ಡರ್ಟಿ ಈಸ್ ಹ್ಯಾಂಡ್ಸ್, ಹೀ ಶುಡ್ ಬಿ ದ ವಾರಿಯರ್ ಇನ್ ದ ಫ್ರಂಟ್ ಅಂತ. ಇದನ್ನೇ ನಾವು ಲೀಡಿಂಗ್ ಫ್ರಮ್ ದ ಫ್ರಂಟ್ ಅಂತೀವಿ. CEO ಒಬ್ಬನಿಗೆ ಇರಬೇಕಾದಂತಹ, ವಿಶೇಷವಾಗಿ ಕಂಪನಿಯ CEO ಒಬ್ಬನಿಗೆ ಇರಬೇಕಾದಂತಹ ಒಂದು ವಿಶೇಷ ಗುಣ ಅಂತಂದರೆ, ಹಿ ಶುಡ್ ಆಲ್ವೇಸ್ ಬಿ ಎ ಲೀಡರ್ ಫ್ರಮ್ ದ ಫ್ರಂಟ್, ಎಸ್ಪೆಷಲಿ ಎಟ್ ಟೈಮ್ಸ್ ಆಫ್ ಡಿಸ್ಟ್ರೆಸ್ ಅಂತ, ಎಸ್ಪೆಷಲಿ ಎಟ್ ಟೈಮ್ಸ್ ಆಫ್ ಕ್ರೈಸಿಸ್, ಎಸ್ಪೆಷಲಿ ವೆನ್ ದೇ ಆರ್ ಫೇಸಿಂಗ್ ಚಾಲೆಂಜಸ್ ವಿಚ್ ಆರ್ ವೆರಿ ವೆರಿ ಆರ್ಡಿನರಿ ಪೀಪಲ್ ಇನ್ ದ ಕಂಪನಿ ವೋಂಟ್ ಬಿ ಏಬಲ್ ಟು ಫೇಸ್ ಅಂತ. ಅಂತಹ ಸಮಯಗಳಲ್ಲಿ ಅವನು ಮುಂದೆ ನಿಂತು ಮುನ್ನಡೆಸಬೇಕು ತನ್ನ ಕಂಪನಿಯ ಪಡೆಗಳನ್ನು, ತನ್ನ ಕಂಪನಿಯ ಬೇರೆ ಬೇರೆ ವಿಭಾಗಗಳನ್ನು ಅಂತ. ಇದಕ್ಕೆ ಇನ್ನೊಂದು ಬಹಳ ಅದ್ಭುತವಾದಂತಹ ಉದಾಹರಣೆ, ನಿದರ್ಶನ ನನಗೇನು ಜ್ಞಾಪಕಕ್ಕೆ ಬರ್ತಾ ಇದೆ ಅಂತಂದರೆ, 1519 ಹರ್ನನ್ ಕೋರ್ಟೆಸ್ ಅಂತ ಹೇಳಿ ಸ್ಪೇನ್ ದೇಶದ ಒಂದು ಸೈನ್ಯದ ಒಂದು ತುಕಡಿಯ ನಾಯಕ ಆತ ಮೆಕ್ಸಿಕೋಗೆ ಬರ್ತಾನೆ ತನ್ನ ಹಡಗಿನಲ್ಲಿ. ಅಲ್ಲಿಯ ಆಸ್ಟೆಕ್ ಪ್ರಾಂತ್ಯವನ್ನು ಗೆಲ್ಲಬೇಕು ಅಂತ. ಅಲ್ಲಿಯವರೆಗೂ ಕೂಡ ಆಸ್ಟೆಕ್ ಪ್ರಾಂತ್ಯ, ದ ಏರಿಯಾ ಆಫ್ ಕಾಲ್ಡ್ ಆಸ್ಟೆಕ್ ಪ್ರಾಂತ್ಯ ವಾಸ್ ಲೈಕ್ ಎ ಬ್ಲ್ಯಾಕ್ ಹೋಲ್ ಅಂತ. ಯಾರಿಗೂ ಅದರ ಬಗ್ಗೆ ಹೆಚ್ಚು ಗೊತ್ತಿರಲಿಲ್ಲ, ಅಲ್ಲಿ ಯಾರಿದ್ದಾರೆ, ಯಾವ್ಯಾವ ಶಸ್ತ್ರಗಳನ್ನು ಹೊಂದಿದ್ದಾರೆ, ಏನೂ ಗೊತ್ತಿರಲಿಲ್ಲ ಅಂತ. ಆದರೆ ಆ ಜಾಗವನ್ನು ಕಬಳಿಸಬೇಕು ಅಂತ ಸ್ಪೇನ್ನಿಂದ ಹರ್ನನ್ ಕೋರ್ಟೆಸ್ ಒಂದು ಹಡಗಿನಲ್ಲಿ ತನ್ನ ಸೈನಿಕರನ್ನು ಕರ್ಕೊಂಡು ಬರ್ತಾನೆ. ಹಡಗಿನಲ್ಲಿ ಬಂದು ಆ ಆಸ್ಟೆಕ್ ಪ್ರಾಂತ್ಯದ ಬಳಿ ಇಳಿತಾನೆ. ಅವನು ಮಾಡಿದ್ದೇನು ಅಂತ, ಅಲ್ಲಿ ಅವನು ಮಾಡಿದ್ದು ಅದ್ಭುತವಾದಂತಹ ಒಂದು ಮ್ಯಾನೇಜ್ಮೆಂಟ್ ಕಲಿಕೆ. ಕೇವಲ ಮ್ಯಾನೇಜ್ಮೆಂಟ್ ಕಲಿಕೆ ಅಲ್ಲ, ನಮ್ಮ ಜೀವನದಲ್ಲೂ ಕೂಡ ಇದು ಒಂದು ಅದ್ಭುತವಾದಂತಹ ಕಲಿಕೆ ಅಂತ. ಅವನು ಇಳಿದ ನಂತರ ತನ್ನ ಸೈನಿಕರನ್ನೆಲ್ಲ ಒಗ್ಗೂಡಿಸಿ ಹೇಳ್ತಾನೆ, ಈ ಹಡಗನ್ನು ಸುಟ್ಟುಬಿಡೋಣ, ಈ ಹಡಗನ್ನು ತುಂಡು ಮಾಡಿ ಸುಟ್ಟಾಕ್ಬಿಡೋಣ ಅಂತ. ಆ ನಂತರ ಅವನು ಸೈನಿಕರಿಗೆ ಹೇಳ್ತಾನೆ, ನೋಡಿ ಈ ಹಡಗನ್ನು ಸುಟ್ಟಾಕಾಗಿದೆ, ಈಗ ನಾವು ಮುಂದೆ ಹೋಗೋಣ ಆಸ್ಟೆಕ್ ಪ್ರಾಂತ್ಯಕ್ಕೆ. ಅಲ್ಲಿ ಏನು ನಮ್ಮನ್ನು ಕಾದಿದೆಯೋ ಅದನ್ನು ಅದರ ಜೊತೆ ಸೆಣಸಾಡಬೇಕು, ಕಾದಾಡಬೇಕು. ಒಟ್ಟಿನಲ್ಲಿ ನಾವು ಗೆದ್ದು ಈ ಪ್ರಾಂತ್ಯವನ್ನು ಗೆದ್ದು ಇಲ್ಲಿಗೆ ಬಂದ ನಂತರ ನಮಗೆ ಮತ್ತೆ ವಾಪಸ್ ಹೋಗಲಿಕ್ಕೆ ಹಡಗಿರಲ್ಲ, ಹಡಗನ್ನು ಕಟ್ಟಿಕೊಂಡು ಹೋಗಬೇಕು. ಅಥವಾ ಅಲ್ಲಿ ಏನೋ ನಮಗೆ ಆಗ್ತಾ ಇಲ್ಲ ಅಂತ ಹೇಳಿ ಹೆದರ್ಕೊಂಡು ಓಡಿ ಬಂದರೆ ಮತ್ತೆ ಇಲ್ಲಿ ಹಡಗಿರೋದಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಳ ಹೋಗೋಣ, ಕಾದಾಡೋಣ, ಈ ಪ್ರಾಂತ್ಯವನ್ನು ನಮ್ಮದಾಗಿಸಿಕೊಂಡು ಬಂದು ನಂತರದಲ್ಲಿ ಹಡಗನ್ನು ಕಟ್ಟಿಕೊಂಡು ಮತ್ತೆ ನಾವು ನಮ್ಮ ಊರಿಗೆ ಹೋಗೋಣ ಅಂತ. ಅವನು ಹಡಗಿನಲ್ಲಿ ತಾನು ಕೂತು ತನ್ನ ಸೈನಿಕರಿಗೆ ಹೇಳಲಿಲ್ಲ ಹೋಗಿ ಕಾದಾಡಿ ಬನ್ನಿ ಅಂತ. ತಾನೂ ಅವರ ಜೊತೆ ಬಂದ, ತಮ್ಮೆಲ್ಲರನ್ನೂ ಕರೆದುಕೊಂಡು ಹೋಗೋದಕ್ಕೆ ಅಂತಲೇ ಇದ್ದಂತಹ, ತಾನೇ ಬಂದಿದ್ದಂತಹ, ಸ್ವತಃ ನಡೆಸ್ಕೊಂಡು ಬಂದಂತಹ ಹಡಗನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿ ಅಲ್ಲಿಂದ ತನ್ನ ಕಾದಾಟವನ್ನು ಶುರು ಮಾಡ್ತಾನೆ. ಹೆಚ್ಚಿಗೆ ಹೇಳೋದೇನು, ಈ ರೀತಿಯಾದಂತಹ ಒಂದು ಮನಸ್ಥಿತಿಯಲ್ಲಿ ನಾಯಕ ತನ್ನ ಪಡೆಯನ್ನು ನಡೆಸ್ತು ಅಂದರೆ ಮುಂದೆ ಎಂತಹ ಬೃಹತ್ತಾದಂತಹ ಸೈನ್ಯವಿದ್ದರೂ ಕೂಡ ಗೆಲ್ಲೋದು ಖಚಿತ ಅಂತ. ಯಾವುದೇ ಒಂದು ಕ್ಷಣ ಅತ್ಯಂತ ಪ್ರಕ್ಷುಬ್ಧವಾಗಿದ್ದರೂ ಕೂಡ ಕಂಪನಿಯ ಆ CEO ಯಾರು ತಾನೇ ಆ ಒಂದು ಹೊತ್ತಿನಲ್ಲಿ ಇಡೀ ನಾಯಕತ್ವವನ್ನು ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕಂಪನಿಯನ್ನು ನಡೆಸ್ತಾನೋ ಅಂತಹವನು ಆ ಕಂಪನಿಯನ್ನು ಅಂತಹ ಪ್ರಕ್ಷುಬ್ಧ ಕ್ಷಣಗಳಿಂದ ಬಹಳ ಚಂದದಲ್ಲಿ ಹೊರತರ್ತಾನೆ. ಇದನ್ನು ನಾನು ಅನೇಕ ನಿದರ್ಶನಗಳಲ್ಲಿ ನೋಡಿದ್ದೇನೆ ಅಂತ. ನನ್ನದೇ ಒಂದು ಅನುಭವ, ಕಾರ್ಪೊರೇಟ್ನ ಒಂದು ಅನುಭವನ ತಮ್ಮೊಂದಿಗೆ ಹಂಚ್ಕೋಬೇಕು ಅಂತಂದರೆ, ನಾನು ತೇಜಸ್ ನೆಟ್ವರ್ಕ್ಸ್ನಲ್ಲಿ ಕೆಲಸ ಮಾಡುವಾಗ ಟಾಟಾ ಪವರ್ ಅಂತ, ಅದೇ ನಮ್ಮ ಮೊದಲ ಕಾಂಟ್ರ್ಯಾಕ್ಟ್ ಅದು. ನಾನು ಆ ಕಾಂಟ್ರ್ಯಾಕ್ಟನ್ನು ಕಂಪನಿಗೆ ತಂದಿದ್ದೆ. ಬಹಳ
ಬಹಳ ಪ್ರತಿಷ್ಠಿತವಾದಂತಹ ಕಾಂಟ್ರಾಕ್ಟ್. ಯಾಕೆಂದರೆ ಆ ಕಾಂಟ್ರಾಕ್ಟ್ ಬಂದಾಗ ಇನ್ನೂ ಟೆಲಿಕಾಂ ಕ್ಷೇತ್ರದ ಬೆಳವಣಿಗೆ ಅಷ್ಟಿರಲಿಲ್ಲ. ಟಾಟಾ ಪವರ್ನವರು ತಮ್ಮ ಫೈಬರ್ ಆಪ್ಟಿಕ್ ಕೇಬಲ್ನೆಲ್ಲ ಬಳಸ್ಕೊಂಡು, ನೆಟ್ವರ್ಕ್ನ ಬಳಸ್ಕೊಂಡು ಒಂದಷ್ಟು ಬ್ಯಾಂಡ್ವಿಡ್ತನ್ನು ಕ್ರಿಯೇಟ್ ಮಾಡಬೇಕು ಅಂತಿದ್ರು. ಆ ಪ್ರಾಜೆಕ್ಟನ್ನು ಗೆದ್ದಾಗಿತ್ತು. ಅದರ ಇಂಪ್ಲಿಮೆಂಟೇಷನ್ ಸಮಯದಲ್ಲಿ ನಮ್ಮ ಎಕ್ವಿಪ್ಮೆಂಟ್ಗಳೇನಿದ್ದಾವೆ ತುಂಬ ತೊಂದರೆ ಕೊಡಲಿಕ್ಕೆ ಶುರುವಾಯಿತು. ಎಕ್ವಿಪ್ಮೆಂಟ್ಗಳು ಫೇಲ್ ಆಗೋದನ್ನು ನೀವು ನೋಡಬೇಕು ಅಂದರೆ ಟೆಲಿಕಾಂ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ. ನಿಮಗೆ ಲ್ಯಾಪ್ಟಾಪ್ಗಳು, ಕಂಪ್ಯೂಟರ್ಗಳು ಸುಮ್ಮನೆ ಫೇಲ್ ಆಗಲ್ಲ ಅಂತ. ಟೆಲಿಕಾಂ ಕ್ಷೇತ್ರದಲ್ಲಿ ಬೆಳಿಗ್ಗೆ ಒಂದು ಸಂಜೆ ಒಂದು ಎಕ್ವಿಪ್ಮೆಂಟ್ಗಳು ಫೇಲ್ ಆಗ್ತಿರುತ್ತೆ ಅನೇಕ ಕಾರಣಗಳಿಂದ. ಆ ನೆಟ್ವರ್ಕ್ನಲ್ಲಿರ್ತಕ್ಕಂತಹ ನೂರಾರು ಬೇರೆ ಬೇರೆ ಕಂಪನಿಯ ಪ್ರಾಡಕ್ಟ್ಗಳ ಜೊತೆ ಈ ಪ್ರಾಡಕ್ಟು ಹೊಂದಾಣಿಕೆ ಮಾಡ್ಕೊಂಡು ಕೆಲಸ ಮಾಡಬೇಕಾಗಿ ಬರುತ್ತೆ. ಸಾಫ್ಟ್ವೇರ್ ಅಪ್ಗ್ರೇಡ್ಗಳಾಗಿಲ್ಲ, ಅನೇಕ ಕಾರಣಗಳಿಂದ ತೊಂದರೆಗಳನ್ನು ಅನುಭವಿಸ್ತಾರೆ. ಯಾವತ್ತೂ ಕೂಡ ಟೆಲಿಕಾಂ ನೆಟ್ವರ್ಕ್ನ ಯಾರೇ ಆಗಲಿ, ಎಂತಹ ಪ್ರತಿಷ್ಠಿತ ಕಂಪನಿ ಆಗಲಿ, ಅದನ್ನು ಕಟ್ಟುವ ಆ ಒಂದು ಸಮಯದಲ್ಲಿ ಒಂದು 3-4 ತಿಂಗಳು ಅದನ್ನು ತೊಂದರೆಗಳನ್ನು ನಿವಾರಿಸೋದರಲ್ಲೇ ಆಗೋಗುತ್ತೆ ಅಂತ. ನಮಗೂ ಕೂಡ ಆ ರೀತಿಯಾದಂತಹ ಒಂದಷ್ಟು ಅನುಭವಗಳಾಗಿದ್ದವು. ಯಾವ ಒಂದು ಟಾಟಾ ಪವರ್ನ ಮ್ಯಾನೇಜ್ಮೆಂಟು ನಮ್ಮನ್ನು ಅಷ್ಟೊಂದು ಚಂದದಲ್ಲಿ ಹೊಗಳಿ ನಮ್ಮನ್ನು ಬಹಳ ಆದರದಿಂದ ಕಾಣ್ತಾ ಇದ್ದರು, ಒಂದೇ ಒಂದು ತಿಂಗಳಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ತೆಗಳಲಿಕ್ಕೆ ಶುರು ಮಾಡಿದ್ರು ಅಂತ. ವಿ ಡೋಂಟ್ ವಾಂಟ್ ಯು ಇನ್ ಅವರ್ ನೆಟ್ವರ್ಕ್ ಅನ್ನುವ ಮಟ್ಟಿಗೆ ಅದರ CEO ಮ್ಯಾನೇಜ್ಮೆಂಟಿನ ಬಹಳ ಹಿರಿಯ ಅಧಿಕಾರಿಗಳು ಹೇಳಿದರು. ಹಾಗಾಗಿ ಒಂದು ಮೀಟಿಂಗನ್ನು ಮಾಡಿದ್ವಿ. ನೋಡಿ, ಆ ಮೀಟಿಂಗಿಗೆ ನಾನು ಹೋಗುವ ಅವಶ್ಯಕತೆ ಇರಲಿಲ್ಲ. ನಾನಿದ್ದದ್ದು ಸೇಲ್ಸ್ನಲ್ಲಿ. ನನ್ನ CEO ಬರೋ ಅವಶ್ಯಕತೆ ಇರಲಿಲ್ಲ. ಯಾಕೆಂತಂದರೆ ನನ್ನ CEO ಈ ಒಂದು ಪ್ರಾಬ್ಲಮ್ನ ಯಾರು ಸಾಲ್ವ್ ಮಾಡಬೇಕು ಅದರ ವಿಭಾಗೀಯ ಮುಖ್ಯಸ್ಥರು ಇದ್ದರು, ಅವ್ರನ್ನೆಲ್ಲ ಕಳಿಸ್ಬೋದಾಗಿತ್ತು ಅಂತ. ಆದರೆ ಆ ಹೊತ್ತಿನಲ್ಲಿ ನನ್ನ ತೇಜಸ್ ನೆಟ್ವರ್ಕ್ಸ್ನ CEO ಸಂಜಯ್ ನಾಯಕ್ ಅಂತ. ಸಂಜಯ್ ಹೇಳ್ದ, ಸತೀಶ್ ನಾನು ಹೋಗ್ತಾ ಇದ್ದೀನಿ, ನೀನು ಬಾ ನನ್ನ ಜೊತೆಗೆ ಅಂತ. ನಾವಿಬ್ಬರು ಆ ಮೀಟಿಂಗಿಗೆ ಬಂದ್ವಿ. ನೀವು ನಂಬ್ತಿರೋ ಬಿಡ್ತಿರೋ, ಬೆಳಗ್ಗೆ ಶುರುವಾದ ಸಂಜೆವರೆಗೂ ಕೂಡ ಒಂದು ಬೈಗುಳ ಎಲ್ಲ ಬೈಗುಳಗಳನ್ನು ಕೇಳಿ ಆಗಿತ್ತು. ಆದರೆ ಸಂಜೆ ಅಷ್ಟೊತ್ತಿಗೆ ನಾವು ಹೇಳಿದ್ವಿ, 1 ತಿಂಗಳು ನಮಗೆ ಸಮಯ ಕೊಡಿ, ಈ ಎಲ್ಲ ನೆಟ್ವರ್ಕ್ ಇಶ್ಯೂಸ್ನ ಸಾಲ್ವ್ ಮಾಡ್ತೀವಿ, ಇಲ್ಲ ಅಂತಂದರೆ ವಿಲ್ ರಿಟರ್ನ್ ವಿತ್ ಅವರ್ ಎಕ್ವಿಪ್ಮೆಂಟ್ ಅಂತ ಹೇಳಿ ಆ 1 ತಿಂಗಳ ಗಡುವನ್ನು ತೆಗೆದುಕೊಂಡ ನಂತರ ಮೀಟಿಂಗ್ ನಡೆದಾಗ ನಾನು ಸಂಜಯ್ ಹೇಳಿದೆ, ಸಂಜಯ್ ನಾನು ಸೇಲ್ಸಲ್ಲಿದ್ದರೂ ಕೂಡ ಈ 1 ತಿಂಗಳು ನಾನು ಸಂಪೂರ್ಣವಾಗಿ ಬಾಂಬೆಲೇ ಉಳ್ಕೋತೀನಿ. ಐ ವಿಲ್ ಟೇಕ್ ಕೇರ್ ಆಫ್ ದಿ ಎಂಟೈರ್ ಆಪರೇಷನ್ಸ್ ಹಿಯರ್ ಅಂತ ಹೇಳಿ ನಾನು ಕೂಡ 1 ತಿಂಗಳು ಬಾಂಬೆನಲ್ಲೇ ಉಳಿದೆ. ರಾತ್ರಿ ಯಾವಾಗಲೂ ಟೈಮಲ್ಲಿ ಔಟೇಜ್ ಕೊಡೋರು, ಆ ಟೈಮಲ್ಲಿ ಹೋಗಿ ಯಾವುದೋ ಒಂದು ಮೂಲೆಯಲ್ಲಿರ್ತಕ್ಕಂತಹ ಸೆಂಟರ್ಗೆ ಹೋಗಿ ನಮ್ಮ ಒಂದಷ್ಟು ಹುಡುಗರ ಜೊತೆ ಈ ಎಕ್ವಿಪ್ಮೆಂಟ್ನ ಹಾಕಿ, ಇನ್ನೊಂದು ಎಕ್ವಿಪ್ಮೆಂಟ್ನ ಹಾಕಿ ಅದನ್ನು ಟೆಸ್ಟ್ ಮಾಡಿಸಿ 1 ತಿಂಗಳಲ್ಲಿ ಸಂಪೂರ್ಣವಾಗಿ ನಾವು ಆ ನೆಟ್ವರ್ಕನ್ನು ಮತ್ತೆ ಯಥಾಸ್ಥಿತಿಗೆ ತಂದು, ಚಂದದಲ್ಲಿ ಕೆಲಸ ಮಾಡುವ ಹಾಗೆ ತಂದು, ಯಾರು ನಮ್ಮನ್ನು ಹೊಗಳಿ ಮತ್ತೆ ಬೈತಾ ಇದ್ದರೂ ಅವರಿಂದ ಮತ್ತೆ ಹೊಗಳಿಕೆಯನ್ನು ಪಡೆಯುವಂತಹ ನೆಲೆಗಟ್ಟಿನಲ್ಲಿ ಬಂದು ನಿಂತ್ವಿ ಅಂತ. ನನ್ನ ಬೆನ್ನನ್ನು ನಾನೇ ತಟ್ಟುಕೊಳ್ತಾ ಇದ್ದೇನೆ ಅಂತಲ್ಲ, ಆ ಹೊತ್ತಿನಲ್ಲಿ ನನಗೆ ಸಲ್ಲದ ಆ ಒಂದು ಕೆಲಸವನ್ನು ಕೂಡ, ಆ ಮುಂದಾಳತ್ವವನ್ನು ವಹಿಸಿ 1 ತಿಂಗಳು ನಾನಲ್ಲಿದ್ದಿದ್ದು ನಮ್ಮ ಆ ಒಂದು ಪ್ರಾಬ್ಲಮ್ನ ಏನು ಸಾಲ್ವ್ ಮಾಡಬೇಕು ಅಂತಹ ಎಲ್ಲ ಇಂಜಿನಿಯರ್ಗಳ ಸಮೂಹಕ್ಕೂ ಕೂಡ ಒಂದು ಪ್ರೇರಣೆ ಆಯಿತು. ಅವರ ಎಲ್ಲ ತೊಂದರೆಗಳನ್ನು ಕೂಡ ನಿವಾರಿಸ್ಕೊಳ್ತಾ ನಾವೆಲ್ಲರೂ ಕೂಡ ಒಟ್ಟಾಗಿ ಈ ಒಂದು ತೊಂದರೆಯನ್ನು ಎದುರಿಸಿದ್ವಿ ಅಂತ. ಯಾವಾಗ ನಾಯಕನಾದವನು ಇಂತಹ ಒಂದಷ್ಟು ಕ್ಷಣಗಳಲ್ಲಿ ತನ್ನ ಎಲ್ಲ ಕರ್ತವ್ಯಗಳನ್ನು ಮರೆತು ಮುಂದಾಳತ್ವವನ್ನು ವಹಿಸಿಕೊಂಡು ಆಗ ಒಂದು ಕ್ಷಣಕ್ಕೆ ಒಳ್ಳೆಯ ಫಲಿತಾಂಶವನ್ನು ತರಬೇಕು ಅಂತ ಬಹಳ ದೃಢತೆಯಿಂದ ಹೆಜ್ಜೆಯನ್ನು ಹಾಕ್ತಾನೋ ಅಂತಹ CEOಗಳೆಲ್ಲರೂ ಕೂಡ ಗೆದ್ದಿದ್ದಾರೆ. ಚಂದದಲ್ಲಿ ಇರುವಾಗ ಎಲ್ಲರೂ ಎಲ್ಲ ಕೆಲಸವನ್ನು ಮಾಡಬಹುದು ಅಂತ. ಆದರೆ ಯಾವಾಗ ಕಷ್ಟ ಇದೆಯೋ, ಕೆಲವು ಸಲ ದೊಡ್ಡ ಕಂಪನಿಗಳಿಗೆ ನೌಕರರಿಗೆ ಸಂಬಳ ಕೊಡೋದು ಕೂಡ ಕಷ್ಟ ಆಗುತ್ತೆ ಅಂಥ ಹೊತ್ತಲ್ಲೂ ಕೂಡ CEO ನಗ್ತಾ ಇರ್ತಾನೆ, ಏನೂ ಆಗಿಲ್ವೇನೋ ಅಂತ. ಅಂತಹ CEOಗಳನ್ನು ನಾನು ಕಂಡಿದ್ದೀನಿ. ಅಂತಹ CEOಗಳ ಬಗ್ಗೆ ನನಗೆ ತುಂಬ ಹೆಮ್ಮೆ ಅಂತ. ಹೇಗೆ ಇಂತಹ ಕ್ಷಣದಲ್ಲೂ ಕೂಡ ಆ ಒಂದು ಸಕಾರಾತ್ಮಕವಾದಂತಹ ನೆಲೆಗಟ್ಟಿನಲ್ಲಿ ತಮ್ಮ ಮನಸ್ಥಿತಿಯನ್ನು ಕಾಪಾಡಿಕೊಳ್ತಾರೆ ಅಂತ ಬಹಳ ಮುಖ್ಯ ಇದು ಅಂತ. ಬೆಟ್ಟ ಹತ್ತುವ ಕಲೆಯ ಬಯಲಿನಲ್ಲಿ ತಿಳಿಸುವವ, ಆಟಗಳ ಮನೆಯೊಳಗೆ ಪರಿಚಯಿಪ ತಂದೆ. ಬೆಟ್ಟ ಹತ್ತುವ ಕಲೆಯ ಬಯಲಿನಲ್ಲಿ ತಿಳಿಸುವವ, ಆಟಗಳ ಮನೆಯೊಳಗೆ ಪರಿಚಯಿಪ ತಂದೆ. ಪೀಠದಲ್ಲಿಯೇ ಕುಳಿತು ಕುಸ್ತಿ ಕಲಿಸುವ ಗುರುವು, ಪೀಠದಲ್ಲಿಯೇ ಕುಳಿತು ಕುಸ್ತಿ ಕಲಿಸುವ ಗುರುವು, ಕೊಟ್ಟಾನು ನಿನಗೇನು ನವ್ಯ ಜೀವಿ ಅಲ್ವಾ. ಬೆಟ್ಟ ಹತ್ತೋ ಕಲೆನ ಬೈಲಲ್ಲಿ ಬಂದ್ಬಿಟ್ಟು ಕಳಿಸ್ಕೊಳ್ತೀನಿ ಅಂದರೆ ಹೇಗಾಗತ್ತೆ? ಅಂತಹ ಗುರುವಿನಿಂದ, ಅಂತಹ ನಾಯಕನಿಂದ ನಾವೇನು ಕಲಿಯಕ್ಕಾಗುತ್ತೆ? ಬೆಟ್ಟ ಕಲಿಯೋಕ್ಕಾಗತ್ತೆ? ಬೆಟ್ಟ ಹತ್ತೋದು ಕಲೀಲಿಕ್ಕಾಗತ್ತಾ? ಇಲ್ಲ ಅಂತ. ಬೆಟ್ಟ ಹತ್ತುವ ಕಲೆಯ ಬಗ್ಗೆ ಒಂದಷ್ಟು ಮಾಹಿತಿ ಸಿಗಬಹುದೇ ಹೊರತು ನಮಗೆ ಇನ್ನೇನೂ ದಕ್ಕಲ್ಲ. ನಮಗೆ ಬೆಟ್ಟ ಹತ್ತೋದನ್ನು ಕಲಿಸಬೇಕು ಅಂತ ನಾಯಕ ಮುಂದಾದಾಗ ನಮ್ಮನ್ನು ಬೈಲಲ್ಲ, ಸ್ವತಃ ಬೆಟ್ಟಕ್ಕೆ ಕರ್ಕೊಂಡೋಗಿ ಹತ್ತೋದನ್ನು ಕಲಿಸ್ಕೊಡ್ಬೇಕು ಅಂತ.
ಆಟಗಳ ಮನೆಯೊಳಗೆ ಪರಿಚಯಿಪ ತಂದೆ ಅಂತ. ಮನೇಲಿ ಕೂತ್ಕೊಂಡು ಆಟಗಳು ಹೇಳ್ಕೊಟ್ರೆ ಏನು ಪ್ರಯೋಜನ ಅಂತ. ನಾನು ಕೂಡ ಚಂದದಲ್ಲಿ ಕ್ರಿಕೆಟ್ ಆಡೋದಕ್ಕೆ ಯಾಕೆ ಕಲಿತೆ ಅಂತ ಅಂದರೆ, ನನಗೆ ಆ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಅಪ್ಪ ಪಾಪ ಪಂಚೆನ್ ಮೇಲ್ ಮಾಡ್ಕೊಂಡು ಬಂದು ಬೌಲಿಂಗ್ ಮಾಡಿ ಈ ರೀತಿ ಬ್ಯಾಟಿಂಗ್ ಮಾಡಬೇಕು, ಈ ರೀತಿ ಬ್ಯಾಟಿಂಗ್ ಮಾಡಬೇಕು ಅಂತ ಹೇಳ್ಕೊಟ್ರು ಅಂತ. ಹಾಗಾಗಿ ಐ ಕುಡ್ ಪ್ಲೇ ಕ್ರಿಕೆಟ್ ಇನ್ ಎ ಮಚ್ ಬೆಟರ್ ವೇ ದನ್ ಐ ವುಡ್ ಅದರ್ವೈಸ್ ಹ್ಯಾವ್ ಅಂತ. ಅದು ಬಹಳ ಮುಖ್ಯ ಅಂತ. ಪೀಠದಲ್ಲಿಯೇ ಕುಳಿತು ಕುಸ್ತಿ ಕಲಿಸುವ ಗುರುವು ಅಂತ. ಪಟ್ಟೆ ವರಸೆಗಳನ್ನೆಲ್ಲ ಪೀಠದಲ್ಲಿ ಕೂತ್ಕೊಂಡು ಹಿಂಗಾಕು ಹಂಗಾಕು ಅಂದರೆ ಯಾರು ಕಲಿತಾರೆ ಅಂತ ಒಂದಷ್ಟು ಮಾಹಿತಿ ಸಿಗುತ್ತೆ. ಅವನೇ ಹೋಗಿ ಆ ಕಲಿತಾ ಇರತಕ್ಕಂಥ ಅವನಿಗೆ ಪಟ್ಟೆ ವರಸೆಗಳನ್ನು ಹಾಕಿ ಈ ರೀತಿ ಮಾಡಬೇಕು ಅಂತ ಹೇಳಿದಾಗ ತಾನು ಗುರುವಾಗಿ ಗೆಲ್ತಾನೆ, ತನ್ನ ಶಿಷ್ಯರನ್ನು ಕೂಡ ಗೆಲ್ಲಿಸ್ತಾನೆ. ಅದೇ ರೀತಿ ನಾಯಕನಾದವನು, ಒಂದು ಕಂಪನಿಯ ನಾಯಕನಾದವನು ಯಾವಾಗ ಎಲ್ಲ ವೇಳೆಗಳಲ್ಲೂ ಅಲ್ಲ, ತುಂಬ ಕಷ್ಟಕರವಾದಂತಹ ಸನ್ನಿವೇಶಗಳು, ತುಂಬ ಕಷ್ಟಕರವಾದಂತಹ ವಿಷಯಗಳು ಎದುರಾದಾಗ ತನ್ನ AC ರೂಮನ್ನು ಬಿಟ್ಟು ಹೊರಕ್ಕೆ ಬಂದು ಹಿ ಶುಡ್ ಅಪ್ ಹಿಸ್ ಸ್ಲೀವ್ಸ್ ಆ್ಯಂಡ್ ಸ್ಟಾರ್ಟ್ ವರ್ಕಿಂಗ್ ವಿತ್ ದ ಟೀಮ್, ಲೀಡಿಂಗ್ ದೆಮ್ ಫ್ರಮ್ ದ ಫ್ರಂಟ್. ಈ ಲೀಡಿಂಗ್ ದೆಮ್ ಅಂತ ಫ್ರಂಟ್ ಅದೆಯಲ್ಲ, ಇದು ಬಹಳ ಮುಖ್ಯ ಅಂತ. ಇದಕ್ಕೆ ಏನು ಬೇಕು ಅದೇ ಮುಖ್ಯ ಅಂತ. ಇವತ್ತು ನಮ್ಮ ರಾಜಕಾರಣಿಗಳು, ವಿಶೇಷವಾಗಿ ಕೇಂದ್ರಕ್ಕಿಂತ ಹೆಚ್ಚಾಗಿ ನಮ್ಮ ರಾಜ್ಯದ ರಾಜಕಾರಣಿಗಳನ್ನು ನೋಡಿದ್ರೆ ತುಂಬ ಬೇಸರ ಆಗ್ತಾ ಇದೆ ಅಂತ. ಯಾಕೆ ಅಂತಂದರೆ ಯಾರೂ ಕೂಡ ರಾಜ್ಯಕ್ಕೆ ಬೆಳವಣಿಗೆ ಬಗ್ಗೆ ಮಾತನಾಡ್ತಾ ಇಲ್ಲ. ಎಲ್ಲರೂ ಕೂಡ ರಾಜಕೀಯದಲ್ಲೇ ತೊಡ್ಕೊಂಡ್ಬಿಟ್ಟಿದ್ದಾರೆ ಅಂತ. ಅವ್ರ ಬಗ್ಗೆ ಹೇಳೋದು, ಇವ್ರ ಬಗ್ಗೆ ಹೇಳೋದು. ನಮ್ಮ ಮನೆ ಮುಂದೆ ಇರತಕ್ಕಂತಹ ಗುಂಡಿಯನ್ನು ಕೂಡ ಸರಿ ಮಾಡದೇ ಇರತಕ್ಕಂತಹ MLAಗಳು ಏನು ಮಾಡ್ಯಾರು ಅಂತ, ಏನು ಮಾಡೋಕ್ಕೆ ಸಾಧ್ಯ? ಹಾಗಾಗಿ ಅವರ ಮಾತಿಗೆ ಎಳ್ಳಷ್ಟು ಗೌರವ ಇಲ್ಲ ಅಂತ. ಯಾರು ಕೂಡ ತುಂಬ ಹಗುರವಾಗಿ ತೆಗೆದುಕೊಂಡ್ಬಿಡ್ತಾರೆ ರಾಜಕಾರಣಿಗಳ ಮಾತು ಅಂದರೆ. ಇವರಿಷ್ಟೇ ಅಂತ, ಇಟ್ ಈಸ್ ಪ್ರೂವನ್ ಬಿಯಾಂಡ್ ಡೌಟ್ ಅಂತ. ಆ ರೀತಿಯಾಗಿ ಒಬ್ಬ ಕಂಪನಿಯ CEO ಮಾತುಗಳನ್ನು ಜನ ಗೌರವದಿಂದ ಕಾಣಬೇಕು, ಅಗೌರವದಿಂದ ಕಾಣಬಾರ್ದು ಅಂತ ಇತ್ತು ಅಂದರೆ ಅಂತಹ CEOಗೆ ಇರಬೇಕಾದದ್ದು, ಈ ನಮ್ಮ ರಾಜಕಾರಣಿಗೆ ಇಲ್ಲದ್ದು ಆತ್ಮಗೌರವ, ಆತ್ಮಬಲ ಅಂತ. ಆತ್ಮಬಲ ಯಾರಲ್ಲಿ ಇದೆಯೋ ಅಂತಹವನು ಯಾವುದೇ ಒಂದು ಕ್ಷೇತ್ರವಾದರೂ ಕೂಡ ತಾನೇ ಮುಂದೆ ನಿಂತುಕೊಂಡು ತನ್ನ ಕೆಲಸಗಳನ್ನು ಎಲ್ಲರ ಜೊತೆ ಸಹಪಾಠಿಗಳ ಜೊತೆ ಚಂದದಲ್ಲಿ ಮಾಡಿ ಒಳ್ಳೆಯ ಫಲಿತಾಂಶವನ್ನು ಪಡಿತಾನೆ ಅಂತ. ಈ ಒಂದು ಹೊತ್ತಿನಲ್ಲೇ ನನಗೆ ನೆನಪಾಗ್ತಾ ಇರೋರು DV ಗುಂಡಪ್ಪನವರು, DVG ಅವರು. ಬಹುತೇಕ DVG ಅವರ ಕತೆ ಕೇಳಿದವರೆಲ್ಲರೂ ಕೂಡ DVG ಅವರನ್ನು ಮ್ಯಾನೇಜ್ಮೆಂಟಿನ ಸ್ತರದ ಈ ಒಂದು ವಿಭಾಗದಲ್ಲಿ ಕಲ್ಪಿಸಿಕೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ. ಆದರೆ ನನಗೆ DVG ಅವರ ಈ ಒಂದು ಕಥೆಯನ್ನು ಓದುವಾಗ ನನಗೆ ಮ್ಯಾನೇಜ್ಮೆಂಟಿನ ಕಲಿಕೆ ಅದ್ಭುತವಾಗಿ ಕಂಡುಬಂತು ಅಂತ. 1915ರಲ್ಲಿ ಗೋಪಾಲಕೃಷ್ಣ ಗೋಖಲೆ ಅವರ ಕಾಲವಾಗ್ತಾರೆ. ಗೋಪಾಲಕೃಷ್ಣ ಗೋಖಲೆ ಅವರು DVG ಅವರಿಗೆ DVG ಅವರು ಅತ್ಯಂತ ಗೌರವದಿಂದ ಕಾಣ್ತಾ ಇದ್ದಂತಹ ವ್ಯಕ್ತಿ. ನನಗೆ ಗೋಪಾಲಕೃಷ್ಣ ಗೋಖಲೆ ಅವರು, ದಾದಾಬಾಯಿ ನವರೋಜಿ ಅವರು ನನಗೆ ಮಾದರಿ ಅಂತ DVG ಅವರು ಅನೇಕ ಕಡೆಗಳಲ್ಲಿ ಹೇಳ್ಕೊಂಡಿದ್ದಾರೆ. ಅವರು ಕಾಲವಾದ ನಂತರ ಗೋಖಲೆ ಅವರ ಹೆಸರಿನಲ್ಲಿ ನಾನು ಯಾವುದಾದ್ರೂ ಒಂದು ಸಂಸ್ಥೆಯನ್ನು ಕಟ್ಟಬೇಕು ಅನ್ನತಕ್ಕಂತಹ ಒಂದು ಪರಿಕಲ್ಪನೆ DVG ಅವರಲ್ಲಿ ಮೂಡುತ್ತೆ. DVG ಅವರಲ್ಲಿ ಈ ಒಂದು ಪರಿಕಲ್ಪನೆ ಮೂಡಿದ ತಕ್ಷಣವೇ ಅದಕ್ಕೆ ಬೇಕಾದಂತಹ ಒಂದಷ್ಟು ವಿಚಾರಗಳನ್ನು ಮನಸ್ಸಿನಲ್ಲಿಯೇ ಮಾಡ್ಕೊಂಬರ್ತಾರೆ ಅಂತ. ಈ ಸಂಸ್ಥೆ ಹೇಗಿರಬೇಕು, ಇದು ಸಾಮಾಜಿಕ ಶಿಕ್ಷಣವನ್ನು ನೀಡಬೇಕು, ಸರ್ಕಾರಗಳ ಹಸ್ತಕ್ಷೇಪ ಇರದಂತೆ ಈ ಸಂಸ್ಥೆಯನ್ನು ನಾನು ಕಟ್ಟು ಬೆಳೆಸಬೇಕು, ಸಮಾಜ ಕಲ್ಯಾಣದ ಕೇಂದ್ರ ಈ ಸಂಸ್ಥೆ ಆಗಿರಬೇಕು, ಇಲ್ಲಿ ಸಾಹಿತ್ಯದ ಓದು ನಿರಂತರವಾಗಿ ಸಾಗ್ತಾ ಇರಬೇಕು, ಮಾನವೀಯ ಮೌಲ್ಯಗಳ ಕುರಿತು ಈ ಒಂದು ಸಂಸ್ಥೆಯಲ್ಲಿ ದಿನನಿತ್ಯ ಚರ್ಚೆಗಳಾಗಬೇಕು, ಚಿಂತನೆಗಳಾಗಬೇಕು. ಈ ರೀತಿಯಾದಂತಹ ಒಂದು ವಿಚಾರಗಳು ಸಂಸ್ಥೆಗೆ ಏನೇನು, ನಾನು ಈ ಸಂಸ್ಥೆಯನ್ನು ಕಟ್ಟಿದಾಗ ಅಲ್ಲಿ ಏನೇನನ್ನು ಕಾಣ್ತೀನಿ ಅನ್ನೋದನ್ನೆಲ್ಲವನ್ನೂ ಕೂಡ ಮನಸ್ಸಿನಲ್ಲಿ ತಂದು ಕನಸುಗಳನ್ನು ಕಟ್ತಾ ಇರ್ತಾರೆ DVG. 1 ವರ್ಷ 2 ವರ್ಷ 3 ವರ್ಷ ಅಲ್ಲ ಅಂತ, ಸುಮಾರು 30 ವರ್ಷ. 1915ರಲ್ಲಿ ಇಂತಹ ಒಂದು ಸಂಸ್ಥೆ ಕಟ್ಟಬೇಕು ಅಂತ DVG ಅವರಿಗೆ ಬಂದಾಗ ಅದು ಶುರುವಾದದ್ದು 1945ರಲ್ಲಿ. ನೋಡಿ ಎಂತಹ ತನ್ನ ಆ ಒಂದು ದೂರದೃಷ್ಟಿ ಮತ್ತು ಏಕಚಿತ್ತತೆಯನ್ನು ಇಲ್ಲೂ ಕಾಣ್ತೀವಿ ಅಂತ. ಹೇಗೆ ಆ ಒಂದು ಜ್ವಲಂತವಾಗಿ ಆ ಒಂದು ವಿಚಾರವನ್ನು ಜ್ವಲಂತವಾಗಿ ತನ್ನಲ್ಲಿಟ್ಟುಕೊಂಡು 30 ವರ್ಷಗಳ ಕಾಲ ಬೆಚ್ಚಗಿಟ್ಟುಕೊಂಡು ಕಾದು ಆ ಸಂಸ್ಥೆಯನ್ನು ಕಟ್ತಾರೆ. 1945ರಲ್ಲಿ ಅದು ಬಸವನಗುಡಿಯ ಒಂದು ಸಣ್ಣ ಮನೆಯಲ್ಲಿ ಶುರುವಾಗುತ್ತದು. ಅದು ಶುರುವಾದದ್ದು 45ರಲ್ಲಿ. 4 ವರ್ಷಗಳ ತದನಂತರ, ಈ 4 ವರ್ಷಗಳು ಒಂದು ಮನೆಯಲ್ಲೇ ನಡೆಯುತ್ತೆ ಗೋಖಲೆ ಸಂಸ್ಥೆ. 1949ರಲ್ಲಿ ಮುನ್ಸಿಪಾಲ್ಟಿಯಿಂದ ಒಂದು ನಿವೇಶನ ಸಿಗುತ್ತೆ. ಆ ನಿವೇಶನ ಸಿಕ್ತು, ಸಂಸ್ಥೆ ಎದ್ದು ಬಿಡ್ತು ಅಲ್ಲ ಅಂತ, ನಿವೇಶನವೇನೋ ಸಿಕ್ತು, ಆದರೆ ಅದಕ್ಕೆ ಕಟ್ಟಡಕ್ಕೆ ಬೇಕಾದಂತಹ ಹಣ ಮತ್ತೆ 7 ವರ್ಷಗಳ ಕಾಲ ಅದಕ್ಕೆ DVG ಅವರು ನಿರಂತರವಾಗಿ ತಾವೇ ಮುಂದಾಳತ್ವವನ್ನು ವಹಿಸಿಕೊಂಡು ಹಣವನ್ನು
ಸೇರಿಸುವ ಒಂದು ಅದ್ಭುತವಾದಂತಹ ಕೈಂಕರ್ಯದಲ್ಲಿ ತೊಡಗಿಕೊಳ್ತಾರೆ ಅಂತ. ಅವರನ್ನು ಬಹಳ ಗೌರವದಿಂದ ಕಾಣ್ತಾ ಇದ್ದಂತಹ MS ಸುಬ್ಬಲಕ್ಷ್ಮಿಯವರು ಸಂಗೀತ ಕಚೇರಿಗಳನ್ನು ಮಾಡಿ ಬಂದ ಹಣವನ್ನು ಸಂಸ್ಥೆಗಾಗಿ ಕೊಡ್ತಾರೆ. ಗುಬ್ಬಿ ವೀರಣ್ಣನವರು ತಮ್ಮ ನಾಟಕದಿಂದ ಬಂದಂತಹ ಹಣವನ್ನು ಕೊಡ್ತಾರೆ, ಜನಸಮೂಹ ಕೊಡ್ತಾರೆ. ಆ ಹೊತ್ತು ಹಾಗೂ ನಂತರದಲ್ಲಿ DVG ಅವರ ಪ್ರಶಸ್ತಿಯ ಫಲವಾಗಿ ಬಂದಂತಹ ಹಣವನ್ನು ಕೂಡ ಅವರು ಸಂಪೂರ್ಣವಾಗಿ ಒಂದು ಕಾಸನ್ನು ತಮ್ಮದಾಗಿಸಿಕೊಳ್ಳದೆ ಸಂಸ್ಥೆಗೆ ಕೊಟ್ಟು ಬಿಡ್ತಾರೆ ಅಂತ. 1956ರಲ್ಲಿ ಗೋಖಲೆ ಸಾರ್ವಜನಿಕ ಸಂಸ್ಥೆ ಶುರುವಾಗುತ್ತೆ ಅಂತ. ಇದು ಅದ್ಭುತವಾದಂತಹ, ಇದನ್ನು ನಾನು ಓದುವಾಗ ಹೇಗೆ ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ, ಒಬ್ಬ ಸಜ್ಜನ ತನಗೆ ಬಂದಂತಹ ಒಂದು ವಿಚಾರವನ್ನು 30 ವರ್ಷಗಳ ಕಾಲ ಬೆಚ್ಚಗಿಟ್ಟುಕೊಂಡು ಶುರು ಮಾಡಿ ನಂತರ 7, 10, 15 ವರ್ಷಗಳ ಕಾಲ ಆ ಒಂದು ಅದರ ಸಾರ್ಥಕತೆಯ ಹಾದಿಯಲ್ಲಿ ಹೆಜ್ಜೆ ಹಾಕ್ತಾ ಇರ್ತಾರೆ ಅಂತ. ಅದ್ಭುತವಾದದ್ದು ಅಂತ. ಒಬ್ಬ ಕಂಪನಿಯ CEO ಕೂಡ ಅಷ್ಟೇ, 40-50 ವರ್ಷ ಆಗದೇ ಇರ್ಬೋದು, ಬಟ್ ಒಬ್ಬ CEOನ ಜೀವನದಲ್ಲೂ ಕೂಡ ಕಂಪನಿಯ ಜೀವಮಾನದಲ್ಲಿ 25-30 ವರ್ಷ ಬಹಳ ಎಲ್ಲ ರೀತಿಯಾದಂತಹ ಏರು ತಗ್ಗುಗಳನ್ನು ಕೂಡ ಕಂಡಿರುತ್ತೆ. DVGಯ ಹಾಗೆ ಕಂಪನಿಯ CEO ಆ ಎಲ್ಲ ಏರು ತಗ್ಗುಗಳನ್ನು ಕೂಡ ತಾನೇ ಮುಂದೆ ನಿಂತು ನಡೆಸಬೇಕು. ಅದೇ ಬಹಳ ಮುಖ್ಯವಾದಂತಹ ಒಂದು ವಿಶೇಷ ಗುಣ ಕಂಪನಿಯ CEOಗೆ ಅಂತ. ಇಷ್ಟೆಲ್ಲ ಆಯಿತು, ಸಂಸ್ಥೆ ಶುರುವಾಯಿತು, ಸಂಸ್ಥೆಯ ಅಧ್ಯಕ್ಷರಾಗಿಬಿಡ್ತಾರೆ DVG ಅವರು. ಇಲ್ಲ ಅಂತ ಇವತ್ತು ನಾವೇನಾದರೂ ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಸಂಸ್ಥೆಯನ್ನು ಕಟ್ಟಿದ್ರೆ ನಾವೇ ಅದರ ಮೊದಲ ಪ್ರೆಸಿಡೆಂಟ್ ಆಗಿರ್ತೀವಿ ಅಂತ. ವಿ ವಿಲ್ ಬಿ ಸೋ ಪ್ರೌಡ್ ಟು ಸೇ ದಟ್ ವಿ ಆರ್ ದ ಫೌಂಡರ್ ಪ್ರೆಸಿಡೆಂಟ್ ಆಫ್ ದಿಸ್ ಆರ್ಗನೈಸೇಷನ್ ಅಲ್ವಾ. ಫೌಂಡರ್ ಪ್ರೆಸಿಡೆಂಟ್ ಅಂತ ಹೇಳುವಾಗ ಅದ್ಭುತವಾದ ನಮ್ಮ ಅಹಂಕಾರ ಚಿಮ್ಮುತ್ತೆ ಅಂತ. DVG ಅವರು ಇಷ್ಟೊಂದು 45-50 ವರ್ಷಗಳ ಸತತ ಪ್ರಯತ್ನದಿಂದ ಕಟ್ಟಿದಂತಹ ಗೋಖಲೆ ಸಂಸ್ಥೆಗೆ ಅಧ್ಯಕ್ಷರಾಗಲೇ ಇಲ್ಲ. ಅವರಾದದ್ದು ಕೇವಲ ಉಪಾಧ್ಯಕ್ಷರು ಅಂತ. ಯಾಕೆ ಅಂತಂದರೆ ಎಷ್ಟು ಜನಕ್ಕೆ ಗೊತ್ತೋ ಈ ವಿಷಯ ನನಗೆ ಗೊತ್ತಿಲ್ಲ. ಆ ಅಧ್ಯಕ್ಷರ ಸ್ಥಾನದಲ್ಲಿ ಮೊದಲ ದಿನದಿಂದ DVG ಅವರು ಕುಳ್ಳಿರಿಸಿದ್ದು ಭಗವಂತನಾದ ರಾಮನ ಪ್ರತಿಮೆಯನ್ನು, ರಾಮನ ಒಂದು ಪ್ರತಿಮೆಯನ್ನು ಅಲ್ಲಿಟ್ಟು, ಶಿಲ್ಪವನ್ನು ಅಲ್ಲಿಟ್ಟು, ಈ ಸಂಸ್ಥೆಯ ಅಧ್ಯಕ್ಷ ಯಾವಾಗಲೂ ಕೂಡ ಶ್ರೀರಾಮನೇ, ಅವನ ಪಾದಾರವಿಂದಗಳಲ್ಲಿ ಕುಳಿತು ನಾವು ಈ ಸಂಸ್ಥೆಯನ್ನು ನಡೆಸ್ತೀವಿ ಅನ್ನತಕ್ಕಂತಹ ಒಂದು ಅದ್ಭುತವಾದಂತಹ ಪರಿಕಲ್ಪನೆಯನ್ನು, ಒಂದು ಧೀರೋದ್ಧಾತವಾದಂತಹ ಉದಾರವಾದಂತಹ ಒಂದು ಯೋಜನೆಯನ್ನು ಹಾಕಿಕೊಟ್ಟಿದ್ದಾರೆ ಅಂತ. ಇವತ್ತಿಗೂ ಕೂಡ ಗೋಖಲೆ ಸಂಸ್ಥೆಯಲ್ಲಿ ಅಧ್ಯಕ್ಷರಿಗೆ ಚುನಾವಣೆ ಇಲ್ಲ, ಅಧ್ಯಕ್ಷ ಶ್ರೀರಾಮನೇ, ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಬಂದಿರ್ತಾರೆ ಹೋಗ್ತಾರೆ ಅಂತ. ಹಾಗಾಗಿ ಶಿವಾಜಿ ಆಗಿರ್ಬೋದು, ಅಥವಾ DVG ಆಗಿರ್ಬೋದು, ಅಥವಾ ಸ್ಪೇನಿನ ಕಾರ್ಟೆಸ್ ಆಗಿರ್ಬೋದು, ಈ ಎಲ್ಲರೂ ಕೂಡ ಯಾಕೆ ನಮಗೆ ಒಬ್ಬ ಕಂಪನಿಯ CEOಗೆ ಮಾದರಿಯಾಗಿ ಹೊರಹೊಮ್ಮುತ್ತಾರೆ ಅಂತಂದರೆ, ಇವರೆಲ್ಲರಲ್ಲೂ ಇದ್ದಂತಹ ಒಂದು ಅದ್ಭುತವಾದಂತಹ ಗುಣ, ನುಡಿದಂತೆ ನಡೆಯುತ್ತ ನಡೆದಂತೆ ಮಿಡಿಯುತ್ತ ಮಿಡಿದುದನೆ ಚಿತ್ರಿಸಿದ ದಾರ್ಶನಿಕರಿವರು. ಅಡಿಗಡಿಗೂ ನಾವಿವರ ತತ್ವಗಳನ್ನನುಸರಿಸೆ ಗಡಿದಾಟಿ ಬೆಳೆದೇವ ನವ್ಯ ಜೀವಿ. ಎಲ್ಲರೂ ಕೂಡ ಇವರನ್ನು ಮಾದರಿಯನ್ನಾಗಿಟ್ಟುಕೊಂಡಂತಹ ಅನೇಕ CEOಗಳನ್ನು ಕೂಡ ನಾನು ಕಂಡಿದ್ದೇನೆ. ಅವರ ವಿಚಾರವಾಗಿ ಅಲ್ಲಲ್ಲಿ ಪ್ರಸ್ತುತ ಅನ್ನಿಸಿದಾಗ ನಾನು ಹೇಳ್ತಾ ಬರ್ತೇನೆ. ನಮ್ಮ ತೇಜಸ್ಸಿನ ಸಂಜಯ್ ನಾಯಕ್ ಕೆಲವೊಂದಷ್ಟು ವಿಚಾರಗಳಲ್ಲಿ ಬಹಳ ಈ ಒಂದು ರೀತಿಯಲ್ಲಿ ತುಂಬ ಚೆಂದದಲ್ಲಿ ಕಾರ್ಯವನ್ನು ನಿರ್ವಹಿಸಿದವರು ಅಂತ. ನುಡಿದಂತೆ ನಡೆಯುತ್ತ ನಡೆದಂತೆ ಮಿಡಿಯುತ್ತ ಮಿಡಿದುದನೆ ಚಿತ್ರಿಸಿದ ದಾರ್ಶನಿಕರಿವರು ಅಂತ. ತಾವು ಏನನ್ನು ಹೇಳಿದ್ರು ರೂಮಲ್ಲಿ ಕೂತ್ಕೊಂಡು ಆದೇಶ ಕೊಡಲಿಲ್ಲ, ಸಂದೇಶ ರವಾನಿಸಲಿಲ್ಲ, ತಾವೇ ಖುದ್ದಾಗಿ ಬಂದು ತಮ್ಮ ಚಿಂತನೆಗಳನ್ನು ಎಲ್ಲರ ಜೊತೆ ಸೇರಿ ಕಾರ್ಯರೂಪಕ್ಕೆ ತಂದು ಅತ್ಯದ್ಭುತವಾದಂತಹ ಫಲಿತಾಂಶಗಳನ್ನು ಕಂಡುಕೊಂಡರು ಅಂತ. ಹಾಗಾಗಿ ನಾಯಕನಿಗಿರಬೇಕಾದಂತಹ ಮತ್ತೊಂದು ವಿಶೇಷವಾದಂತಹ ಗುಣ ಅಂತಂದರೆ ಆತ ಮುಂದಾಳತ್ವವನ್ನು ವಹಿಸಬೇಕು, ಅವನೇ ಮಾದರಿಯಾಗಿ ತನ್ನ ಜನರ ಕೈ ಹಿಡಿದು ನಡೆಸಬೇಕು ಅಂತ. ಇದು ಬಹಳ ಮುಖ್ಯ ಅಂತ. ಯಾವ ಕಂಪನಿಯ CEOಗಳು ಈ ರೀತಿ ನಡ್ಕೊಂಡಿದ್ದಾರೋ ಅಂತಹ ಕಂಪನಿಗಳೆಲ್ಲವೂ ಕೂಡ ಚಂದದಲ್ಲಿ ಇವತ್ತು ಕೂಡ ನಡೀತಾ ಇದೆ. ಆ ರೀತಿಯಾಗಿ ಯಾವುದಾದ್ರೂ ಕಂಪನಿಗಳು ಇವತ್ತು ಚಂದದಲ್ಲಿ ನಡೀತಾ ಇದೆ 10 ವರ್ಷಗಳಿಂದ, ದಶಕಗಳಿಂದ ಅಂತಂದರೆ ಈ ರೀತಿಯಾದಂತಹ ನಾಯಕರು ಅದಕ್ಕೆ ಒದಗಿ ಬಂದಿದ್ದಾರೆ ಅಂತಲೇ ನಾವು ಆಸ್ ಎ ಕರೋಲರಿ ಆಫ್ ದಿಸ್ ಪಾರ್ಟ್ ಆಫ್ ದಿ ಥಾಟ್ ಪ್ರೋಸೆಸ್ ವಿ ಕ್ಯಾನ್ ಥಿಂಕ್ ಅಂತ. ಇನ್ನು ಮುಂದಿನ ವಿಶೇಷವಾದಂತಹ ಗುಣ ಏನು? ಮುಂದಿನ ವಿಶೇಷವಾದ ಗುಣ ಏನು? ಒಂದು ಕಥೆನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಒಂದು ಮನೆ, ಆ ಮನೆಯಲ್ಲಿ 4 ಮಕ್ಕಳು, ತಂದೆ ತಾಯಿ, 4 ಗಂಡು ಮಕ್ಕಳು. ಆ 4 ಗಂಡು ಮಕ್ಕಳಿಗೆ ಮದುವೆ ಆಗುತ್ತೆ. ಅವರು ತಮ್ಮ ಸೊಸೆಯಂದರನ್ನು ಮನೆಗೆ ಕರ್ಕೊಂಡು ಬರ್ತಾರೆ. ಈಗ ಆ ಮನೆ ತುಂಬಿದ ಮನೆ, ತಂದೆ ತಾಯಿ, 4 ಗಂಡು ಮಕ್ಕಳು, 4 ಸೊಸೆಯಂದರು ಎಲ್ಲರೂ ಇದ್ದಾರೆ. ಆ ಮನೆಯ ಒಡತಿ ತನ್ನ ಗಂಡನಿಗೆ ಹೇಳ್ತಾಳೆ, ನೋಡಿ ಮನೆಗೆ 4 ಸೊಸೆಯರು ಬಂದಾಗಿದೆ, ನಮಗೂ ಕೂಡ ವಯಸ್ಸಾಗಿದೆ. ಈ 4 ಸೊಸೆಯರಿಗೆ ಈ ಮನೆಯ ಕರ್ತವ್ಯಗಳನ್ನು ವಹಿಸಿ
ನಾನು ನೀವು ಯಾತಕ್ಕೆ ವಾನಪ್ರಸ್ಥಕ್ಕೆ ಹೋಗಬಾರ್ದು? ವಾನಪ್ರಸ್ಥ ಅಭ್ಯಾಸದಲ್ಲಿ ಇದ್ದಂತಹ ಕಾಲಘಟ್ಟ ಅಲ್ವಾ, ಯಾಕೆ ಹೋಗಬಾರದು ಅಂತ. ಆಗ ಮನೆಯೊಡೆಯ ಹೇಳ್ತಾನೆ, ಭಾಳ ಒಳ್ಳೆಯ ಯೋಚನೆ ನನಗೂ ಬಂದಿತ್ತು. ಹೇಗಿದ್ರೂ ಮಕ್ಕಳೆಲ್ಲ ಮದುವೆ ಆದರೂ ಸೊಸೆಯಂದರು ಮನೆಗೆ ಬಂದಿದ್ದಾರೆ, ಅವರೆಲ್ಲರಿಗೂ ಕೂಡ ಅವರ ಕರ್ತವ್ಯಗಳನ್ನು ವಹಿಸಿ ನಾನು ನೀನು ವಾನಪ್ರಸ್ಥಕ್ಕೆ ಹೊರಟು ಬಿಡೋಣ, ಆದರೆ ಒಂದು 6 ತಿಂಗಳು ಸಮಯ ಕೊಡು ಅಂತ ಕೇಳ್ತಾರೆ. ಆಕೆಗೆ ಯಾಕೆ ಅಂತ ಗೊತ್ತಿಲ್ಲ. ಆಗಲಿ ಇನ್ನೊಂದು 6 ತಿಂಗಳು ತಾನೇ, ಆಗಲಿ 6 ತಿಂಗಳಾದ ಮೇಲೆ ನೋಡೋಣ ಅಂತಾರೆ. ಮರುದಿನ ಆ ಮನೆಯ ಒಡೆಯ ತನ್ನ 4 ಸೊಸೆಯರನ್ನು ಕರೆಸಿ ಅವರೆಲ್ಲರಿಗೂ ಕೂಡ ಒಂದೊಂದು ಸೇರು ಭತ್ತವನ್ನು ಬಟ್ಟೆಯಲ್ಲಿ ಅವರ ಮುಂದೆಯೇ ಚಂದದಲ್ಲಿ ಕಟ್ಟಿ ಅವರ ಕೈಗಿಡ್ತಾನೆ. ಒಬ್ಬೊಬ್ಬರಿಗೂ ಕೂಡ ಒಂದೊಂದು ಸೇರು ಭತ್ತವನ್ನು ಇಟ್ಟು ಹೇಳ್ತಾನೆ, ಇನ್ನೊಂದು 5-6 ತಿಂಗಳು ಈ ಭತ್ತದ ಚೀಲ ಏನಿದೆ, ಈ ಈ ಭತ್ತದ ಗಂಟೆ ಏನಿದೆ, ಅದನ್ನು ನೀವು ನಿಮ್ಮ ಜೊತೆಯಲ್ಲೇ ಇಟ್ಟುಕೊಂಡಿರಿ, ನಾನು ಸಕಾಲದಲ್ಲಿ ಅದನ್ನು ಕೇಳ್ತೀನಿ, ಅಲ್ಲಿಯವರೆಗೂ ಕೂಡ ಇದು ನಿಮ್ಮ ಜೊತೆಯಲ್ಲೇ ಇರಲಿ ಅಂತಾನೆ. ಅದಾದ ನಂತರ ಎಲ್ಲರೂ ತಮ್ಮ ತಮ್ಮ ಕೆಲಸಕ್ಕೆ ಹೋಗ್ತಾರೆ. 4-5 ತಿಂಗಳು ಕಳೆಯುತ್ತೆ. ಒಂದು ದಿನ ಒಡೆಯ 4 ಸೊಸೆಯರನ್ನು ಕರೆಸಿ ಆ 4 ಸೊಸೆಯರಿಗೆ ಕೇಳ್ತಾನೆ, ಅವತ್ತು ನಾನು ನಿಮಗೆ ಕೊಟ್ಟಿದ್ನಲ್ಲ ಭತ್ತದ ಆ ಗಂಟು, ಅದನ್ನು ತಂದುಕೊಡಿ ಅಂತ. ಆಗ ಮೊದಲನೇ ಅವಳು ಹೇಳ್ತಾಳೆ, ಮಾವ ಇಲ್ಲ, ಅದು ಏನಾಯ್ತಮ್ಮ? ಏನಿಲ್ಲ, ಒಂದು ದಿನ ಮನೆಯಲ್ಲಿ ಅಕ್ಕಿ ಸ್ವಲ್ಪ ಕಡಿಮೆಗೆ ಬಂದಿತ್ತು, ಹೇಗಿದ್ದರೂ ಈ ಭತ್ತ ಇತ್ತಲ್ಲ, ಯಾಕೆ ಅದನ್ನು ಹಾಳು ಮಾಡಬೇಕು ಅಂತ ಹೇಳಿ ಅದನ್ನು ಕುಟ್ಟಿ ಅಕ್ಕಿ ತಗೊಂಡು ಅವತ್ತು ಅಕ್ಕಿಯಿಂದ ಅನ್ನವನ್ನು ಮಾಡಿ ಎಲ್ಲರಿಗೂ ಬಡಿಸ್ದೆ, ಎಲ್ಲರೂ ಸಂತೃಪ್ತಿಯಿಂದ ಊಟ ಮಾಡಿದ್ರು. ಈಗ ನೀವು ಕೇಳ್ತಾ ಇದ್ದೀರಾ ಭತ್ತ ಇಲ್ಲ ನನ್ನ ಹತ್ರ ಅಂತ ಮೊದಲನೆಯ ಸೊಸೆ ಹೇಳ್ತಾಳೆ. ಎರಡನೇ ಸೊಸೆ ಕೇಳ್ತಾಳೆ, ಎಲ್ಲಮ್ಮ ನಾನು ಕೊಟ್ಟಿದ್ದು ಭತ್ತದ ಗಂಟು ಅಂತ. ಎರಡನೇ ಸೊಸೆ ಹೇಳ್ತಾಳೆ, ನೀವು ಕೊಟ್ಟ ಗಂಟನ್ನು ನನ್ನ ಕೊಠಡಿಯ ಮೂಲೆಯಲ್ಲಿ ಇಟ್ಟಿದ್ದೆ, 1-2 ತಿಂಗಳಲ್ಲಿ ಒಂದು ಧೂಳು ತುಂಬಿತು ಅದರ ಮೇಲೆ ಅಂತಂದರೆ ನನಗೆ ಭಯ ಆಗ್ಲಿಕ್ಕೆ ಶುರುವಾಯಿತು. ಎಲ್ಲೂ ಈ ಭತ್ತದಲ್ಲಿ ಏನಾದರೂ ಹುಳ ಬಂದು ಆ ಹುಳ ಮನೆಯಲ್ಲೆಲ್ಲ ಹರಡಿದ್ರೆ ನಮ್ಮೆಲ್ಲರ ಆರೋಗ್ಯಕ್ಕೂ ಕೂಡ ತೊಂದರೆ ಆಗುತ್ತಲ್ಲ, ಸ್ವಚ್ಛತೆ ಇಲ್ಲವಾಗುತ್ತಲ್ಲ ಅಂತ ಹೇಳಿ ಅವತ್ತೇ ತೆಗೆದುಕೊಂಡು ಹೋಗಿ ಎಸ್ದು ಬಿಟ್ಟೆ. ಹಾಗಾಗಿ ಕ್ಷಮಿಸಿ, ನೀವು ಕೊಟ್ಟಂತಹ ಗಂಟೆ ನನ್ನ ಹತ್ರ ಇಲ್ಲ ಅಂತ. ಇನ್ನು 3ನೆಯ ಸೊಸೆಯನ್ನು ಕರೆದು ಕೇಳ್ತಾಳೆ, ಗಂಟೆಲ್ಲಿ ಅಂತ. ಆಗ ಅವಳು ಹೇಳ್ತಾಳೆ, ಒಳಕ್ಕೆ ಹೋಗಿ ತನ್ನ ಕೊಠಡಿಯ ಒಳಕ್ಕೆ ಹೋಗಿ ತಂದು ಕೊಡ್ತಾಳೆ. ಅವರು ಒಂದು ಬಟ್ಟೆಯಲ್ಲಿ ಅದನ್ನು ಸುತ್ತಿ ಕೊಟ್ಟಿದ್ದರೆ ಇವಳು ಇನ್ನೊಂದು ಅದ್ಭುತವಾದಂತಹ ರೀತಿಯಲ್ಲಿ ಆ ಬಟ್ಟೆಯಲ್ಲಿ ಅದನ್ನು ಸುತ್ತಿ ಅದನ್ನು ಒಂದು ಪೆಟ್ಟಿಗೆಯಲ್ಲಿ ಇಟ್ಟು ಬಹಳ ಭದ್ರವಾಗಿ ಜೋಪಾನವಾಗಿ ಕಾಪಿಟ್ಕೊಂಡಿರ್ತಾಳೆ. ಮಾವ ಕೇಳ್ತಿದ್ದಾಗೆ ಈ 3ನೇ ಸೊಸೆನೂ ಬಂದು ಆ ಭತ್ತದ ಗಂಟನ್ನು ಅವಳಿಗೆ ಮಾವನಿಗೆ ಕೊಡ್ತಾರೆ ಅಂತ. ಇನ್ನು ಕಡೆಯ ಸೊಸೆಯನ್ನು ಕರೀತಾರೆ, ಎಲ್ಲಮ್ಮ ಗಂಟು, ನಾನು ಕೊಟ್ಟಿದ್ದು ಭತ್ತದ ಗಂಟು ಅಂತ. ಅವಳು 2 ಗಂಟೆ ಸಮಯ ಕೊಡಿ ಅಂತ ಹೇಳಿ 2 ಗಂಟೆಯ ನಂತರ ಒಂದು ಪಲ್ಲದಷ್ಟು ಭತ್ತವನ್ನು ತಂದು ಮುಂದಿಡ್ತಾಳೆ. ಏನಿದು ಅಂತಾಳೆ. ಏನಿಲ್ಲ, ನೀವು ಅವತ್ತು ಕೊಟ್ಟಂತಹ ಒಂದು ಸೇರು ಭತ್ತ ಏನಿದೆ, ನಮ್ಮ ಮನೆಯ ಅಂಗಳದ ಆ ಒಂದು ಮೂಲೆ ಜಾಗ ಸುಮ್ಮನೆ ಇತ್ತು, ಯಾರೂ ಹೋಗ್ತಾ ಇರಲಿಲ್ಲ, ಅಲ್ಲಿ ಇದನ್ನೆಲ್ಲ ನಾನು ಬಿತ್ತು ಒಂದಷ್ಟು ನೀರೆರೆದೆ, ನೋಡಿ ಇವತ್ತು ಅದ್ಭುತವಾದಂತಹ ಫಲವನ್ನು ಕೊಟ್ಟಿದೆ. ನೀವು ಕೊಟ್ಟಿದ್ದು 1 ಸೇರು ಭತ್ತ, ನಾನಿವತ್ತು ನಿಮಗೆ 1 ಪಲ್ಲ ಭತ್ತವನ್ನು ಕೊಡ್ತಾ ಇದ್ದೀನಿ ಅಂತ. ಈ ಘಟನೆ ಇಲ್ಲಿಗೆ ಮುಗಿಯುತ್ತೆ. ಮುಗಿದ ನಂತರ ಆ ಮನೆಯ ಒಡೆಯ ತನ್ನ ಹೆಂಡತಿಯನ್ನು ಕರೆದು ಹೇಳ್ತಾನೆ, ವಾನಪ್ರಸ್ಥಕ್ಕೆ ಹೋಗುವಂತಹ ಸಮಯ ನಮಗೆ ಬಂದಿದೆ. ಯಾಕೆ ಅಂತಂದರೆ ಈಗ ನೀನು ಈ ನಿನ್ನ 4 ಸೊಸೆಯರಿಗೆ ಕರ್ತವ್ಯಗಳನ್ನು ಸರಿಯಾಗಿ ಹಂಚಿಬಿಡಬಹುದು. ಏನು ಅಂತ ಕೇಳ್ತಾಳೆ. ನೋಡು, ಮೊದಲನೇ ಸೊಸೆ ಯಾರು ಅಕ್ಕಿಯನ್ನು ಕುಟ್ಟಿ ಅನ್ನವನ್ನು ಮಾಡಿ ಆ ಹೊತ್ತಿನ ಅಭಾವವನ್ನು ನೀಗಿಸಿ ಮನೆಯವರಿಗೆಲ್ಲ ಚಂದದಲ್ಲಿ ಊಟವನ್ನು ಬಡಿಸಿದ್ಲೋ, ಆ ಸೊಸೆಗೆ ನೀನು ಅಡುಗೆ ಮನೆ ನೋಡಿಕೊಳ್ಳತಕ್ಕಂತಹ ಕರ್ತವ್ಯವನ್ನು ಕೊಡು. ಎಲ್ಲಿಯವರೆಗೂ ಕೂಡ ಅವಳು ಅಡುಗೆ ಮನೆಯಲ್ಲ ಜವಾಬ್ದಾರಿಯನ್ನು ಹೊತ್ತಿರ್ತಾಳೋ ಈ ಮನೆಯಲ್ಲಿ ಯಾರೂ ಕೂಡ ಉಪವಾಸದಲ್ಲಿ ಇರೋದಿಲ್ಲ, ಅವಳಿಗೆ ಅಡುಗೆ ಮನೆಯ ಜವಾಬ್ದಾರಿಯನ್ನು ಕೊಡು ಅಂತಾನೆ. 2ನೆಯ ಸೊಸೆಗೆ ಹೇಳ್ತಾನೆ, ಅವಳಿಗೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳತಕ್ಕಂತಹ, ಮನೆಯವರೆಲ್ಲರ ಆರೋಗ್ಯವನ್ನು ಕಾಪಾಡಿಕೊಳ್ಳತಕ್ಕಂತಹ ಜವಾಬ್ದಾರಿಯನ್ನು ಕೊಡು. ಯಾಕೆ ಅಂತಂದರೆ ಯಾವಾಗ ಇದು ಧೂಳು ತುಂಬಿ ಹುಳ ಬರಬಹುದು ಅಂತ ಅನ್ನಿಸ್ತೋ ಅದನ್ನು ತಕ್ಷಣ ವಿಲೇವಾರಿ ಮಾಡಿಬಿಟ್ಲಲ್ಲ, ಹೊರಕ್ಕೆ ಎಸ್ದುಬಿಟ್ಲಲ್ಲ. ಯಾಕೆ ಅವಳಿಗೆ ಮಾವ ಕೊಟ್ಟ ಆ ಒಂದು ಭತ್ತವನ್ನು ಇಟ್ಟುಕೊಳ್ಳಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ಮನೆಯ ಸ್ವಚ್ಛತೆ, ಮನೆಯವರ ಆರೋಗ್ಯ ಮುಖ್ಯವಾಗಿತ್ತು, ಅವಳಿಗೆ ಈ ಒಂದು ಜವಾಬ್ದಾರಿಯನ್ನು ಕೊಡು ಅಂತ. 3ನೇಯವಳು ಹಾಳಾಗದೆ ಹಾಗೇ ಎತ್ತಿಟ್ಟಿದ್ಲಲ್ಲ, ಬಹಳ ಚಂದದಲ್ಲಿ ಅದನ್ನು ಕಾಪಿಟ್ಲಲ್ಲ 6 ತಿಂಗಳು, ಅವಳಿಗೆ ಖಜಾನೆಯನ್ನು ಕೊಡು. ಖಜಾನೆಯ ಕೀಗಳನ್ನು ಅವಳಿಗೆ ಕೊಟ್ಟುಬಿಡು. ಅವಳು ಈ ಮನೆಯ ಆ ಒಂದು ಸಂಪತ್ತೇನಿದೆ ಅದನ್ನು ಚಂದದಲ್ಲಿ ಭದ್ರವಾಗಿ ಸದಾ ಕಾಪಿಟ್ಕೊಳ್ತಾಳೆ, ಅದಕ್ಕೆ ಅವಳು ಯೋಗ್ಯಳು ಅಂತ. ಇನ್ನು ಮನೆಯ ಒಟ್ಟು ನಿರ್ವಹಣೆಯನ್ನು 4ನೆಯ ಸೊಸೆಗೆ ಕೊಟ್ಟುಬಿಡು. ಆ ಒಟ್ಟು ನಿರ್ವಹಣೆ, ವ್ಯಾಪಾರ, ವ್ಯವಹಾರ ಎಲ್ಲವನ್ನೂ ನೋಡಿಕೊಳ್ತಕ್ಕಂತಹ ಜವಾಬ್ದಾರಿ ಆಕೆಗೆ ಕೊಡು. ನಾನು ಕೊಟ್ಟಿದ್ದು 1 ಸೇರು ಭತ್ತ, ಅದನ್ನು 6 ತಿಂಗಳಲ್ಲಿ 1 ಪಲ್ಲ ಮಾಡಿ ನನಗೆ ವಾಪಸ್ ಕೊಟ್ಲಲ್ಲ, ಅವಳಿರುವವರೆಗೂ ಕೂಡ ಈ ಮನೆ ಸಮೃದ್ಧವಾಗಿರುತ್ತೆ ಅಂತ ಹೇಳಿ ಆ 4 ಸೊಸೆಯರಿಗೆ ಅವರವರ ಯೋಗ್ಯತಾನುಸಾರ ಕೆಲಸಗಳನ್ನು, ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿ ನಂತರದಲ್ಲಿ ಮನೆಯ ಒಡೆಯ ಹಾಗೂ ಹೆಂಡತಿ ವಾನಪ್ರಸ್ಥಕ್ಕೆ ತೆರಳುತ್ತಾರೆ ಅಂತ. ಇದೊಂದು ಅದ್ಭುತವಾದಂತಹ ಕತೆ ಅಂತ.
ಮ್ಯಾನೇಜ್ಮೆಂಟಿನ ಕಂಪನಿಯ CEO-ಗಳಿಗೆ ಇದರಲ್ಲಿ ಒಂದು ಅದ್ಭುತವಾದಂತಹ ಒಂದು ಕಲಿಕೆ ಇದೆ ಅಂತ. ನೇಮಕಾತಿ ವರ್ಸಸ್ ನಿಯೋಜನೆ, ಇವತ್ತಿನ ಒಂದು ವಿಷಯವನ್ನು ನಾವು ವಿಸ್ತಾರದಲ್ಲಿ ಮಾತನಾಡಬೇಕು ಅಂತ ಅಂದುಕೊಂಡಿದ್ದೇ ಇದೆ ಅಂತ. ಹೈರಿಂಗ್ ಮುಖ್ಯನೋ ಅಥವಾ ಡೆಲಿಗೇಷನ್ ಮುಖ್ಯನೋ, ನೇಮಕಾತಿ ಮುಖ್ಯನೋ, ನಿಯೋಜನೆ ಮುಖ್ಯನೋ ಒಂದು ಕಂಪನಿಯನ್ನು ನಡೆಸ್ತಿರ್ತಕ್ಕಂತಹ CEO-ಗೆ ಅಂತ. ಇದರಲ್ಲಿ ಬರತಕ್ಕಂತಹ ಗುಣವನ್ನು ಅರಿತುಕೊಳ್ಳೋದಕ್ಕೂ ಮೊದಲು ಈ ನೇಮಕಾತಿ ಮತ್ತು ನಿಯೋಜನೆ ಬಗ್ಗೆ ಮಾತನಾಡೋದಾಯಿತು ಅಂತಂದರೆ, ಈ ಹೈರಿಂಗ್ ಇದೆಯಲ್ಲ, ಅನೇಕ ವೇಳೆಗಳಲ್ಲಿ ಬಹುತೇಕ ಕಂಪನಿಗಳಲ್ಲಿ ನಾವು ಯಾರನ್ನು ಬಹಳ ಒಂದು ವಿಶೇಷವಾದಂತಹ ರೀತಿಯಲ್ಲಿ ಅಂದುಕೊಂಡು ಹೈರ್ ಮಾಡಿರ್ತೀವೋ, ನೇಮಕಾತಿ ಮಾಡಿರ್ತೀವೋ, ಅಂತಹವರು ಬಂದು ಸೇರಿದ ನಂತರದಲ್ಲಿ ನಮಗೆ ಗೊತ್ತಾಗುತ್ತೆ, ಅಯ್ಯೋ ನಾನು ಇವ್ರ ಬಗ್ಗೆ ಇನ್ನೇನೇನೋ ಅಂದ್ಕೊಂಡಿದ್ದೆ, ಇವರಿಷ್ಟೇನಾ ಅಂತ. ಈ ರೀತಿಯಾದಂತಹ ಒಂದು ಭಾವನೆ ಮೂಡೋದು ಸಹಜ. ಯಾಕೆ ಅಂತಂದರೆ ಕಂಪನಿಗಳ ಸ್ತರದಲ್ಲಿ ಬಹಳಷ್ಟು ಎಲ್ಲರೂ ಕೂಡ ತುಂಬ ಸುಳ್ಳು ಹೇಳೋದು ಅಂದರೆ ಇಂಟರ್ವ್ಯೂಗಳಲ್ಲೇ ಅಂತ. ಮುಂದೊಂದು ದಿನ ಈ ಒಂದು ಇಂಟರ್ವ್ಯೂನೇ ಮುಂದಿಟ್ಟುಕೊಂಡು ನಾವು ಪ್ರಾಯಶಃ ಈ ಒಂದು ಕಲಿಕೆಯ ಸರಣಿಯಲ್ಲಿ ಒಂದು ಉಪನ್ಯಾಸವನ್ನು ಇಟ್ಕೋಬೋದು. ಇಂಟರ್ವ್ಯೂನ ಎರಡೂ ಪಕ್ಕದಲ್ಲಿ ಇಂಟರ್ವ್ಯೂ ತೆಗೆದುಕೊಳ್ಳೋಕ್ಕೆ ಬಂದವನು ಹಾಗೂ ಇಂಟರ್ವ್ಯೂ ನಡೆಸತಕ್ಕಂತಹವನ ಕರ್ತವ್ಯಗಳೇನು, ಅವನ ಪಾತ್ರವೇನು, ಯಾವ ರೀತಿ ಅವರು ನಡೆಸಿದ್ದು ಅಂತಂದರೆ ಇಬ್ಬರಿಗೂ ಕೂಡ ಇದರಿಂದ ಒಳಿತಾಗತ್ತೆ ಅನ್ನೋ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಪ್ರಾಯಶಃ ಮಾತಾಡ್ಬೋದು ಅನಿಸುತ್ತೆ. ಆದರೆ ಬಹುತೇಕ ಸಮಯಗಳಲ್ಲಿ ಇಂಟರ್ವ್ಯೂ ಅಂದರೆ ಏನಾಗುತ್ತೆ, ಒಂದು ಭಾಳ ಎಂಟ್ರಿ ಲೆವೆಲ್ನಲ್ಲಿ ಒಂದು ರಿಟರ್ನ್ ಟೆಸ್ಟ್ ಇರುತ್ತೆ. ಆಮೇಲೆ ಒಂದು ಗಂಟೆ ಮಾತನಾಡ್ತಾರೆ, ಒಂದು 2-3 ಜನ ಕಂಪನಿಯವರು ಮಾತನಾಡ್ತಾರೆ, ಬಹಳ ಮುಖ್ಯವಾದಂತಹ ಒಂದು ಹೈರಿಂಗ್ ಆಯಿತು ಅಂತಂದರೆ ಅಷ್ಟೇ ಅಂತ. ಇನ್ನೊಂದೇನೋ ಒಂದಷ್ಟು ರೆಫರೆನ್ಸ್ ಚೆಕ್ಸ್ ಇರ್ಬೋದು ಅಂತ. ಇಷ್ಟನ್ನೇ ನಾವು ಮೂಲವಾಗಿಟ್ಟುಕೊಂಡು ಇವನು ನಮಗೆ ಬಹಳ ಒದಗಿ ಬರ್ತಾನೆ ಅಂತ ಅಂದುಕೊಳ್ತೀವಿ. ತುಂಬ ಸಮಯಗಳಲ್ಲಿ ಅದು ಒದಗಿ ಬಂದರೂ ಕೂಡ ಬಹುತೇಕ ಸಮಯಗಳಲ್ಲಿ ಅವರು ನಮ್ಮ ನಿರೀಕ್ಷೆಗೆ ಕೆಲಸ ಮಾಡುವ ಹಂತ ಬಂದಾಗ ನಮ್ಮ ನಿರೀಕ್ಷೆಗೆ ಮೀರದೆ, ನಮ್ಮ ನಿರೀಕ್ಷೆಗೆ ಎಟುಕದೆ ಹೈರಿಂಗ್ ಆದ ಸ್ವಲ್ಪವೇ ಕಾಲದಲ್ಲಿ ಅವರನ್ನು ಫೈರಿಂಗ್ ಕೂಡ ಮಾಡುವಂತಹ ಒಂದು ಪ್ರಸಂಗ ಬಂದುಬಿಡುತ್ತೆ ಅಂತ. ಹಾಗಾಗಿ CEO ಒಬ್ಬನಿಗೆ ಹೈರಿಂಗ್ ಅನ್ನೋದು ಬಹಳ ಮುಖ್ಯ. ಆದರೆ ಹೈರಿಂಗ್ ಆದ ನಂತರದಲ್ಲಿ ಅವರನ್ನು ಯಾವ ರೀತಿ ತಮ್ಮ ಕೆಲಸದಲ್ಲಿ ಬಳಸ್ಕೊಳ್ತೀವಿ ಅದು ಬಹಳ ಮುಖ್ಯ ಆಗುತ್ತೆ ಅಂತ. ಒಳ್ಳೆಯ ಜನರನ್ನು ಹೈರ್ ಮಾಡೋದು ತುಂಬ ಮುಖ್ಯ. ಆದರೆ ಅವರಲ್ಲಿ ಅವರವರ ಕ್ಷಮತೆಗೆ ಅನುಸಾರವಾಗಿ, ಅವರವರ ಯೋಗ್ಯತೆಗೆ ಅನುಸಾರವಾಗಿ ಬಂದು ಸೇರಿದ ನಂತರ ಗೊತ್ತಾಗುತ್ತೆ ಅವರ ಕ್ಷಮತೆ ಏನು, ಅವರ ಕೌಶಲ್ಯಗಳೇನು ಅಂತ. ಆ ಒಂದು ಕೌಶಲ್ಯವನ್ನು ಮುಂದಿಟ್ಟುಕೊಂಡು ಅವರಿಗೆ ಕರ್ತವ್ಯಗಳನ್ನು ಕೊಡ್ತಾ ಹೋಗಿ ಆ ಒಂದು ಕರ್ತವ್ಯದ ನಿಟ್ಟಿನಲ್ಲೇ ಅವರು ಯಾವುದರಲ್ಲಿ ಸಬಲರಾಗಿದ್ದಾರೋ ಆ ಕೆಲಸಗಳಲ್ಲಿಯೇ ಅವರನ್ನು ತೊಡಗಿಸಿಕೊಳ್ತಾ ಸಾಗೋದು ಒಬ್ಬ CEO ಬಹಳ ಮುಖ್ಯ ಆಗುತ್ತೆ. ಹಾಗಾದಾಗ ಪ್ರತಿಯೊಬ್ಬರೂ ಕೂಡ ತಮ್ಮ ಯೋಗ್ಯತಾನುಸಾರ ಕ್ಷಮತೆಯಿಂದ ದುಡಿತಾರೆ ಅಂತ. ಇಲ್ಲದೇ ಇತ್ತು ಅಂದರೆ ಫೈರಿಂಗ್ ಬಿಕಮ್ಸ್ ಎನ್ ಆಬ್ವಿಯಸ್ ನೆಕ್ಸ್ಟ್ ಸ್ಟೆಪ್ ಟು ಹೈರಿಂಗ್ ಅಂತ. ಇಲ್ಲಿ ಒಂದು ಸ್ವಂತ ಅನುಭವದ ವಿಚಾರವನ್ನು ಹೇಳಬೇಕು ಅಂತಂದರೆ, ಮತ್ತೆ ನನ್ನ ಹಳೆಯ ಕಂಪನಿ ತೇಜಸ್ ನೆಟ್ವರ್ಕ್ಸ್ಗೆ ಬರೋದಾಯಿತು ಅಂದರೆ, ನಾನು ಇಂಟರ್ನ್ಯಾಷನಲ್ ಸೇಲ್ಸನ್ನು ಶುರು ಮಾಡಿದಾಗ ತೇಜಸ್ ಬಹಳ ಪುಟ್ಟ ಕಂಪನಿ ಅಂತ ನಾವೆಲ್ಲ ಹೊಡೆದಾಡ್ತಾ ಇದ್ದಿದ್ದು ಹುವಾವಿ, ಸಿಸ್ಕೋ ಈ ರೀತಿಯಾದಂತಹ ಮಲ್ಟಿನ್ಯಾಷನಲ್ ವೆರಿ ಲಾರ್ಜ್ ಕಾರ್ಪೊರೇಟ್ಸ್ ಅಂತ. ನಮಗೆ ತೇಜಸ್ನಲ್ಲಿ ಒಂದು 50-60 ದೇಶಗಳನ್ನು ಸುತ್ತುವ ಹಂತದಲ್ಲೂ ಕೂಡ ನನಗೆ ಯಾವುದೇ ರೀತಿಯಾದಂತಹ ರಿಸೋರ್ಸಸ್ ಜಾಸ್ತಿ ಇರಲಿಲ್ಲ ಅಂತ. ನಾನು ಒಬ್ಬನೇ ಹೋಗ್ತಾ ಇದ್ದೆ ಅಂತ. ಒಬ್ಬನೇ ಹೋಗೋದು, ಒಂದು ದೇಶದಲ್ಲಿ ಹೋಗಿ ಕೂತ್ಕೊಂಡು ಗ್ರಾಹಕರನ್ನ ಹುಡುಕಿ ಪತ್ತೆ ಹಚ್ಚಿ ಅವರುಗಳ ಜೊತೆ ಮಾತನಾಡ್ತಾ ಮುಂದೆ ಸಾಗೋದು ಅಂತ. ಅನೇಕ ವೇಳೆ ನಾನು ಆ ರೀತಿ ಒಂದು ಲ್ಯಾಪ್ಟಾಪ್ ಇಟ್ಕೊಂಡು ದೇಶಗಳಿಗೆ ಹೋಯ್ತು ಅಂದರೆ ಅಲ್ಲಿ ಕೆಲವು ಗ್ರಾಹಕರನ್ನ ನನ್ನ ರ್ಯಾಂಬೋ ಅಂತ ಕರೆಯೋರು. ಯಾಕೆ ಅಂತಂದರೆ ಹುವಾವಿ ಕಂಪನಿಯನ್ನು ಅವರು ಭೇಟಿ ಆಗುವಾಗ ಹುವಾವಿಯಿಂದ ಪ್ರತಿಯೊಂದು ಮೀಟಿಂಗು ಕೂಡ 10-15 ಜನ ಬರೋರು, ಸಿಸ್ಕೋಯಿಂದ 10 ಜನ ಇರೋರು ಅಂತ, ಲೀಗಲ್ 1-2 ಜನ ಇರೋರು, ಫೈನಾನ್ಸ್ನವ್ರು 1-2-3 ಜನ ಇರೋರು, ಸೇಲ್ಸ್ನವ್ರು 1-2-3 ಜನ ಇರೋರು, ಟೆಕ್ನಿಕಲ್ 1-2-3 ಜನ ಇರೋರು. ನಾನು ಆಲ್ ಇನ್ ಒನ್ ಅಂತ ನಾನು ಒಬ್ಬನೇ ಕೂತ್ಕೊಂಡೇ ಇದ್ದೆ. ಐ ವಾಸ್ ದ ಲೀಗಲ್, ಐ ವಾಸ್ ದ ಟೆಕ್ನಿಕಲ್, ಐ ವಾಸ್ ದ ಸೇಲ್ಸ್, ಐ ವಾಸ್ ಜಸ್ಟ್ ಅಬೌಟ್ ಎವ್ರಿಥಿಂಗ್ ಅಂತ. ಈ ರೀತಿಯಾಗಿ ನಾವು ಒಂದು ಹೊಸ ದೇಶಕ್ಕೆ ಹೋಗಿ ಕಂಪನಿಯನ್ನು ಕಟ್ತಾ ನಮ್ಮ ಒಂದು ಪಡೆಯನ್ನು ಸೃಷ್ಟಿ ಮಾಡ್ತಾ ಸಾಗಿದಾಗ ಈ ಎಲ್ಲ ಲ್ಯಾಕುನೆಗಳೇನಿದೆ ಅಥವಾ ರಿಸೋರ್ಸ್ ಕ್ರಂಚ್ ಏನಿದೆ ಎಲ್ಲವೂ ಕೂಡ ಇಲ್ಲ ಅನ್ನತಕ್ಕಂತಹ ಒಂದು ಪರಿಸ್ಥಿತಿ ನಮ್ಮನ್ನು ಕಾಡ್ತಾ ಇತ್ತಲ್ಲ, ಆ ಪರಿಸ್ಥಿತಿಯ ಅರಿವು ನನಗಿದ್ದರಿಂದ ನಾನು ತೆಗೆದುಕೊಂಡಂತಹ ನನ್ನ ಸೇಲ್ಸ್ ಟೀಮಿನ ಜನಗಳಿಗೆ ಹೇಳ್ತಾ ಇದ್ದೆ, ಯು ಶುಡ್ ಬಿ ಬೋತ್ ಎ ಸೇಲ್ಸ್ ಆ್ಯಂಡ್ ಎ ಟೆಕ್ನಿಕಲ್ ಎಕ್ಸ್ಪರ್ಟ್ ಅಂತ, ಆ್ಯಸ್ ಫಾರ್ ಆಸ್ ಪಾಸಿಬಲ್ ಅಂತ. ನಿಮ್ಮ ಜೊತೆ ಪ್ರತಿ ಸಲವೂ ಕೂಡ ಒಬ್ಬ ಟೆಕ್ನಿಕಲ್ ಇಂಜಿನಿಯರ್ ಕಳಿಸಲಿಕ್ಕೆ ಬೇಕಾದಂತಹ ಹಣ, ಬೇಕಾದಂತಹ
ಪರಿಸ್ಥಿತಿ ನಾವು ತೇಜಸ್ ನೆಟ್ವರ್ಕ್ಸ್ನಲ್ಲಿ ನಮಗಿಲ್ಲ. ಹಾಗಾಗಿ ನೀವೇ ಈ ಎರಡನ್ನೂ ಕೂಡ ನಿಭಾಯಿಸಬೇಕು ಅಂತ ಹೇಳಿ ನನ್ನ ಪಡೆಯ ಎಲ್ಲ ಸೇಲ್ಸ್ಮೆನ್ಗಳನ್ನು ಕೂಡ ಆದಷ್ಟು ಟೆಕ್ನಿಕಲ್ ಸ್ಯಾವಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಅದೇ ನಿಟ್ಟಿನಲ್ಲಿ ನಾನು ಅವರನ್ನು ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದೆ. ಅದರಲ್ಲಿ ಒಬ್ಬ ಇದ್ದ, ಹೆಸರನ್ನು ಹೇಳೋ ಅವಶ್ಯಕತೆ ಇಲ್ಲ. ಆತನ ಜೊತೆ ಅವನ ಡೆಸಿಗ್ನೇಟೆಡ್ ದೇಶಕ್ಕೆ ಹೋದಾಗೆಲ್ಲ ಅವನಿಗೆ ಟೆಕ್ನಿಕಲ್ ಪ್ರೆಸೆಂಟೇಷನ್ ಮಾಡುವ ಹಂತದಲ್ಲಿ ಬಹಳ ಒಂಥರ ಮುಜುಗರ ಇರೋದು, ಆತಂಕ ಇರೋದು, ಹೆದರಿಕೆ ಇರೋದು. ನಾನೇ ಸುಮಾರು ಒಂದು 7-8 ಸಲ ಅವನ ಜೊತೆ ಹೋದಾಗ ನಾನೇ ಟೆಕ್ನಿಕಲ್ ಪ್ರೆಸೆಂಟೇಷನ್ ಮಾಡ್ತಾ ಇದ್ದೆ. ಒಂದು ಸಲ ಅನ್ನಿಸ್ತು ಇವನನ್ನು ಕೂಡ ಮಾಡಿಸ್ಬೇಕು, ಲೆಟ್ ಹಿಮ್ ಆಲ್ಸೋ ಡರ್ಟಿ ಈಸ್ ಹ್ಯಾಂಡ್ಸ್ ಇನ್ ದಿಸ್ ಅಂತ. ಹಾಗಾಗಿ ಒಂದು ದೇಶಕ್ಕೆ ಹೋಗಿದ್ದು, ಆ ದೇಶದ ಕಂಪನಿಗೆ ನಮಗೆ ದೊಡ್ಡ ಹಿರಿಯ ಅಧಿಕಾರಿಗಳಿಂದ ಅಪಾಯಿಂಟ್ಮೆಂಟ್ ಸಿಗಲೇ ಇಲ್ಲ. ಭಾಳ ಎಂಟ್ರಿ ಲೆವೆಲ್, ಅಲ್ಲಿ ಟ್ರೈನಿಂಗಿಗೆ ಬಂದವರು ಭಾಳ ಭಾರತದಿಂದ ಭಾಳ ದೂರದಿಂದ ಬಂದ್ಬಿಟ್ಟಿದ್ದಾರೆ. ಒಂದು ಗಂಟೆ ನಮ್ಮ ಕಂಪ್ನಿಲಿ ಕೂರ್ಸ್ ಕಳಿಸೋಣ ಅನ್ನತಕ್ಕಂತಹ ಮನೋವೃತ್ತಿಯಲ್ಲಿ ಅಲ್ಲಿ ನಾನು ಕಾಂಟ್ಯಾಕ್ಟ್ ಮಾಡಿದಂಥ ಒಬ್ಬ ಹಿರಿಯ ಅಧಿಕಾರಿ ಒಬ್ಬ ಟ್ರೈನರ್ಸನ್ನು ಒಂದಿಬ್ಬರನ್ನು ಕಳಿಸಿದ್ರು ಮೀಟಿಂಗ್ ಮಾಡೋದಕ್ಕೆ. ಅವ್ರು ನೋಡಿದಾಗಲೇ ನನಗೆ ಗೊತ್ತಾಯಿತು ಇದರಿಂದ ಏನು ಪ್ರಯೋಜನ. ಆದರೆ ಇದು ಒಳ್ಳೆಯ ಅವಕಾಶ. ನನ್ನ ಸಹಪಾಠಿಗೆ ಇವರಿಗೆ ಟೆಕ್ನಿಕಲ್ ಪ್ರೆಸೆಂಟೇಷನ್ ಮಾಡುವುದನ್ನು ಕೊಟ್ಟ ಅಂದರೆ ನನ್ನ ಸಹಪಾಠಿ ಕೂಡ ಕಲಿತಾನೆ ಅನ್ನೋ ಒಂದು ನಿಟ್ಟಿನಲ್ಲಿ, ನೋಡಪ್ಪ ಇವತ್ತು ಟೆಕ್ನಿಕಲ್ ಪ್ರೆಸೆಂಟೇಷನ್ ನಾನು ಮಾಡಲ್ಲ, ನೀನೇ ಮಾಡಬೇಕು ಅಂತಂದೆ. ನಂಬ್ತಿರೋ ಬಿಡ್ತಿರೋ ಆ 1 ಗಂಟೆ ಮಾತ್ರ ಅವನು ಅದೆಷ್ಟು ತಪ್ಪುಗಳನ್ನು ಮಾಡ್ದ, ಅದೆಷ್ಟು ತಪ್ಪುಗಳನ್ನು ಮಾಹಿತಿಗಳನ್ನು ಕೊಟ್ಟ. ಅವರು ಕೇಳಿದ ಪ್ರಶ್ನೆಗೆ ಇವನೇನೋ ಉತ್ತರ ಕೊಡ್ತಾ ಇದ್ದ. ನನಗೆ ಕೆಲವು ಸಲ ಮನಸ್ಸಿನಲ್ಲಿ ನಗು ಬರ್ತಾ ಇತ್ತು. ಆದರೂ ಕೂಡ ಎಲ್ಲವನ್ನು ಸಂಭಾಳಿಸಿಕೊಂಡು ಬಂದ ನಂತರ ನನಗೆ ನಾನೇ ಹೇಳ್ಕೊಂಡಿದ್ದು ಏನಪ್ಪ ಅಂತಂದರೆ, ಇವನ ನಿಜವಾದಂತಹ ಬಲ ಗ್ರಾಹಕನನ್ನು ಅರ್ಥ ಮಾಡಿಕೊಳ್ಳೋದು. ಟೆಕ್ನಿಕಲ್ ಕೂಡ ಇವನು ಕಲಿತ್ಕೊಂಡ ಅಂತಂದ ಅಂದರೆ, ತಾಂತ್ರಿಕತೆಯ ಬಗ್ಗೆಯೂ ಕೂಡ ಇವನು ಒಂದಷ್ಟು ವಿಚಾರಗಳು ಇತ್ತು ಅಂತಂದ ಅಂದರೆ, ಚಂದದಲ್ಲಿ ಇವನು ತನ್ನ ಕೆಲಸವನ್ನು ಮಾಡಬಹುದು ನಿಜ. ಆದರೆ ದಟ್ ಈಸ್ ಹಿಸ್ ಶಾರ್ಟ್ ಕಮ್ಮಿಂಗ್ ಅಂತ ಏನು ಮಾಡಲಿಕ್ಕಾಗಲ್ಲ. ಈಗ ನನಗೆ ಬಂದಿರತಕ್ಕಂತಹವನು ಗ್ರಾಹಕರನ್ನು ಚಂದದಲ್ಲಿ ಅರ್ಥ ಮಾಡ್ಕೊಳ್ತಾನೆ, ಟೆಕ್ನಿಕಲ್ ಅರ್ಥ ಆಗಲ್ಲ. ಡು ಐ ಫೈರ್ ಹಿಮ್? ಇಲ್ಲ ಅಂತ ಅವನ ಬಲಕ್ಕೆ ಬಳಸ್ಕೊಳ್ಳೋದೇ ಸೂಕ್ಷ್ಮವಾಗಿ ನಮಗಿರತಕ್ಕಂತಹ ಒಂದು ಒಳ್ಳೆಯ ದಾರಿ ಅಂತ ನನಗೆ ಅನ್ನಿಸೋದ್ರಿಂದ ಅವನು ಆ ದೇಶಕ್ಕೆ ಮತ್ತೊಮ್ಮೆ ಹೋಗುವ ಎಲ್ಲ ಸಮಯದಲ್ಲೂ ಕೂಡ ನಾನಿಲ್ಲದೆ ಇದ್ದಂತಹ ಸಮಯದಲ್ಲಿ ಅವನಿಗೆ ಒಂದು ಟೆಕ್ನಿಕಲ್ ಸಪೋರ್ಟ್ನ ಜೊತೆ ಮಾಡಿ ಕಳಿಸ್ತಾ ಇದ್ದೆ. ಒಂದು 2-3 ವರ್ಷಗಳಲ್ಲಿ ಆ ದೇಶಗಳಿಂದ ಅದ್ಭುತವಾದಂತಹ ಫಲಿತಾಂಶ ನಮಗೆ ಸಿಕ್ತು ಅಂತ. ಹಾಗಾಗಿ ಹೈರಿಂಗಲ್ಲಿ ತುಂಬ ಸೂಕ್ಷ್ಮವಾಗಿ ಎಷ್ಟೇ ಎಚ್ಚರ ವಹಿಸಿದರೂ ಕೂಡ ಕೆಲವೊಮ್ಮೆ ಅಕ್ಕಿಯಲ್ಲಿ ಕಲ್ಲು ಸಿಕ್ಕದ ಹಾಗೆ. ಇವತ್ತಿನ ಕಾಲದಲ್ಲಿ ಕಲ್ಲು ಸಿಕ್ಕಲ್ಲ, ಮಣ್ಣು ಸಿಕ್ಕಲ್ಲ. ನಾವೆಲ್ಲ ಚಿಕ್ಕವರಿದ್ದಾಗ ಅಕ್ಕಿಯಲ್ಲಿ ಮಣ್ಣು ಕಲ್ಲು ಸಿಗೋದು. ಬೆರೆತಂತಹ ಇನ್ನೇನೋ ಒಂದು ಪದಾರ್ಥ ಸಿಕ್ಕ ಹಾಗೆ ನಮ್ಮ ಆ ಒಂದು ಕಂಪನಿಯಲ್ಲಿ ಒಂದಷ್ಟು ಜನ ಸೇರ್ಪಡೆ ಆಗ್ತಾರೆ. ಆಗ ಅವರನ್ನು ಫೈರ್ ಮಾಡಬೇಕು ಅನ್ನುವುದಕ್ಕೆ ಮೊದಲು ಆ ಕಂಪನಿಯ ಮುಖ್ಯಸ್ಥನಾದವನು ಅವರನ್ನು ಯಾವ ರೀತಿಯಲ್ಲಿ ಅವರ ಬಲಾಬಲಗಳ ಮುಖೇನ ನಾನು ಬಳಸಿಕೊಳ್ಳಬಹುದು ಅನ್ನೋದನ್ನು ಕೂಡ ಅದನ್ನು ಪ್ರಯತ್ನ ಮಾಡಿ ಎಲ್ಲವೂ ಸೋತ ನಂತರ ಹಿ ಶುಡ್ ಕಮ್ ಫಾರ್ ಫೈರಿಂಗ್ ಅಂತ. ಹಾಗಾಗಿ ಒಬ್ಬ ಕಂಪನಿಯ CEO ಇರತಕ್ಕಂತಹ ಬಹಳ ಮುಖ್ಯವಾದಂತಹ ಒಂದು ವಿಶೇಷ ಗುಣ ಅಂತಂತಂದರೆ, ತೆಳುವಾದ ನಾರುಗಳ ನೆನಿತೆನಿತೋ ಹೊಸೆಯುತ್ತ ಗಳಬಿಗಿವ ಹಗ್ಗವನು ನಾವು ಪಡೆವಂತೆ, ಪಾಳೆಯದ ಮಂದಿಯೊಳೆ ತುಕಡಿಯನ್ನು ಕಟ್ಟುವುದು ಪಾಳೆಗಾರನ ಕೆಲಸ ನವ್ಯ ಜೀವಿ. ತೆಳುವಾದ ನಾರುಗಳ ನೆನಿತೆನಿತೋ ಹೊಸೆಯುತ್ತ ಗಳಬಿಗಿವ ಹಗ್ಗವನ್ನು ನಾವು ಪಡೆವಂತೆ ಅಂತ. ನಮಗಿರೋದೊಂದಷ್ಟು ನಾರುಗಳು ಅಂತ, ಆದರೆ ನಾವು ಮಾಡಬೇಕಾಗಿರೋದು ಗಳ ಅಂತಂದರೆ ಈ ನೇಗಿಲು ಮತ್ತು ನೊಗವನ್ನು ಕಟ್ಟತಕ್ಕಂತಹ ಒಂದು ಹಗ್ಗ ಅಂತ. ನೀವು ನೋಡಿರ್ತೀರ, ಬಹಳ ದಪ್ಪನಾದಂತಹ ಹಗ್ಗ ಅದು ಅಂತ. ಸಣ್ಣದಾಗಿರೋದನ್ನು ತೆಳುವಾಗಿರೋದನ್ನು ಕಟ್ಟರೆ ನೊಗ ನಿಲ್ಲಲ್ಲ ಅಂತ. ಆ ಒಂದು ಹಗ್ಗವನ್ನು ಮಾಡೋದಕ್ಕೆ ನಮ್ಮ ಹತ್ರ ಇರೋದು ಕೇವಲ ಒಂದಷ್ಟು ನಾರುಗಳು ಅಂತ. ನನಗೆ ಹಗ್ಗವೇ ಬೇಕು ಅಂತ ಕುಳಿತುಕೊಂತು ಅಂತ ಅಂದರೆ ಆ ಕಂಪನಿಯ ನಾಯಕ ಕಂಪನಿ ಮುಂದೆ ಹೋಗಲ್ಲ ಅಂತ. ಇರುವ ನಾರುಗಳನ್ನು ಬಳಸಿಕೊಂಡೇ ಅವನೊಂದು ದೊಡ್ಡ ಸದೃಢವಾದಂತಹ ಹಗ್ಗವನ್ನು ಕಟ್ಟಬೇಕು. ಅದೇ ಅವನ ಮೊದಲ ಪ್ರಯತ್ನ ಆಗಬೇಕು ಅಂತ. ಪಾಳೆಯದ ಮಂದಿಯೊಳೆ ತುಕಡಿಯನ್ನು ಕಟ್ಟುವುದು. ಒಬ್ಬ ಸೈನ್ಯವನ್ನು ತೆಗೆದುಕೊಂಡು ಹೋಗಬೇಕು ಅಂದಾಗ ತನ್ನ ಸುತ್ತಮುತ್ತ ಇರತಕ್ಕಂತಹ ಆ ಒಂದು ಪ್ರಾಂತ್ಯದಲ್ಲಿ ತನ್ನ ವಶದಲ್ಲಿ ಇರತಕ್ಕಂತಹವರಲ್ಲಿಯೇ ಒಂದು ತುಕಡಿಯನ್ನು ಕಟ್ಟಬೇಕು. ಅದೇ ಪಾಳೆಗಾರನ ಕೆಲಸ. ನನಗೆ ಇಂತಹವರೇ ಬೇಕು, ಇಲ್ಲದಿದ್ದರೆ ಕೆಲಸ ಆಗಲ್ಲ ಅಂತ CEO ಕೂತ ಅಂತಂದರೆ ಕಂಪ್ನಿ 2 ದಿನದಲ್ಲಿ ಮುಚ್ಚೋಗುತ್ತೆ ಅಂತ. ಇರುವ ಆ ಒಂದಷ್ಟು ಕೌಶಲ್ಯಗಳು, ಇರುವ ಆ ಒಂದಷ್ಟು ಜನರು, ಇರುವ ಆ ಒಂದಷ್ಟು ಸವಲತ್ತುಗಳು, ರಿಸೋರ್ಸಸ್ಸು, ಇವುಗಳನ್ನೇ ಬಳಸಿಕೊಂಡು ಇದರಿಂದ ಎಷ್ಟು ಅದ್ಭುತವಾದಂತಹ ಕೆಲಸವನ್ನು ಮಾಡಬಹುದು, ಅಷ್ಟೂ ಅದ್ಭುತವಾದಂತಹ ಕೆಲಸಗಳನ್ನು ಯಾವ CEO ಮಾಡ್ತಾ ಮುಂದೆ ಸಾಗ್ತಾನೋ ಅಂತಹವರ ಕಂಪನಿಗಳು ನಿಜವಾಗಿಯೂ ಕೂಡ ಚಂದದಲ್ಲಿ ಮುಂದುವರಿಯುತ್ತೆ ಅಂತ. ಮ್ಯಾನೇಜ್ಮೆಂಟ್ ಸ್ತರದಲ್ಲಿ ಒಂದು ಮಾತಿದೆ, ನೆವರ್ ವೇಸ್ಟ್ ಯುವರ್ ಟೈಮ್ ಟ್ರೈಂಗ್ ಟು ಮಿಲ್ಕ್ ಎನ್ ಆಕ್ಸ್ ಅಂತ.
ಅಂತಂದರೆ ಆಕ್ಸ್ ಅಂದರೆ ಎತ್ತನ್ನು ಹಾಲು ಕರೆಯುವಂತಹ ಒಂದು ಹುಚ್ಚು ಪ್ರಯತ್ನಕ್ಕೆ ಕೈ ಹಾಕಬೇಡಪ್ಪ, ಸಾಧ್ಯ ಇಲ್ಲ. ಹಸು ಇಟ್ಕೋ ಹಾಲು ಕರೆಯೋಕ್ಕೆ, ಎತ್ತು ದುಡಿಯೋದಕ್ಕೆ ಜಮೀನಿನಲ್ಲಿ ಅಂತ ಯಾವುದನ್ನು ಅವುಗಳ ಬಲಾಬಲಗಳನ್ನು ಮುಂದಿಟ್ಟುಕೊಂಡು ನಾವು ಅವುಗಳನ್ನು ದುಡಿಮೆಗೆ ಹಚ್ತೀವೋ ಅಂತಹ ನಮ್ಮ ಎಲ್ಲ ಕೆಲಸಗಳು ಬಹಳ ನಿರ್ವಿಘ್ನವಾಗಿ ಬಹಳ ಚಂದದಲ್ಲಿ ರೂಪುಗೊಳ್ಳುತ್ತೆ. ಇದೇ ಒಂದು ವಿಷಯವನ್ನು ನಾವು ವಿಸ್ತಾರದಲ್ಲಿ ಕಂಪನಿಯ ಆ ಒಂದು ನೆಲೆಗಟ್ಟಿನಲ್ಲಿ ನೋಡೋದಾಯಿತು ಅಂದರೆ, ಕಂಪನಿಯ ನಾಯಕನಾದವನು ಯಾರನ್ನೇ ಆಗಲಿ ತೆಗೆದುಕೊಂಡ ನಂತರ ಅವರ ವಿಶೇಷತೆಗಳನ್ನು, ಕೌಶಲ್ಯಗಳನ್ನು ಮನದಟ್ಟು ಮಾಡಿಕೊಂಡು ಅದನ್ನೇ ಮುಂದುವರಿಸ್ತಾ, ಅದನ್ನೇ ಮುಂದಿಟ್ಟುಕೊಂಡು ಅವರಿಗೆ ಕೆಲಸಗಳನ್ನು ಹಚ್ತಾ ಅವರಿಂದ ದೇರ್ ಬೆಸ್ಟ್ ಹ್ಯಾಸ್ ಟು ಬಿ ಟೇಕನ್ ಅಂತ, ದೇರ್ ಬೆಸ್ಟ್ ಹ್ಯಾಸ್ ಟು ಬಿ ಎಕ್ಸ್ಟ್ರಾಕ್ಟೆಡ್ ಅಂತ, ಅವರ ಒಳಿತುಗಳನ್ನೇ ನಾವು ಮುಂದಿಟ್ಟುಕೊಂಡು ಕೆಲಸ ಮಾಡಬೇಕು ಅಂತ. ಇದು ಕೇವಲ ಕಂಪನಿಯ ಸ್ತರದಲ್ಲಿ ಅಲ್ಲ, ನಮ್ಮ ಎಲ್ಲ ಜೀವನದ ಪ್ರತಿಯೊಂದು ರಂಗದಲ್ಲೂ, ನಮ್ಮ ಮನೆಗಳಲ್ಲಿ, ನಮ್ಮ ಸ್ನೇಹಿತರ ಒಡನಾಟದಲ್ಲಿ, ನಮ್ಮ ಸಂಬಂಧಗಳಲ್ಲಿ, ಪ್ರತಿಯೊಂದರಲ್ಲೂ ಕೂಡ ನಾವು ನಮಗೆ ಬೇಕಾದ್ದು ಸಿಗಲಿಲ್ಲ ಅಂತ ಅಂದಾಗ ಇದ್ದದ್ದನ್ನು ನಮಗೆ ಹೇಗೆ ಬೇಕೋ ಹಾಗೆ ಬಳಸ್ಕೊಳ್ಳತಕ್ಕಂತಹ ಚಾಕಚಕ್ಯತೆ ಅನ್ನೋದು ಕೂಡ ಒಂದು ರೀತಿಯಲ್ಲಿ ಬಹಳ ಸಣ್ಣ ಪದವಾಯಿತು. ಆ ಒಂದು ವಿಸ್ಡಮ್, ಆ ಒಂದು ಅದ್ಭುತವಾದಂತಹ ಚಿಂತನಾ ಕ್ರಮ ನಮ್ಮಲ್ಲಿ ಮೂಡಬೇಕು ಅಂತ ಹೇಳ್ತಾ, ಇನ್ನೇನು ನನಗೆ ಸಮಯಕ್ಕೆ ಇನ್ನೊಂದು 3-4 ನಿಮಿಷ ಇದೆ ಕಿರಣ್ ಜಿ, ಹಾಗಾಗಿ ಪ್ರಾಯಶಃ ನಾನು ಇಲ್ಲೇ ನಿಲ್ಲಿಸ್ಬಿಡ್ತೀನಿ. ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ಅರ್ಧ ಮಾಡೋ ಬದಲು ಈ 2 ವಿಶೇಷ ಗುಣಗಳನ್ನು ತಿಳಿಸುವ ಈ ಒಂದು ಹಂತದಲ್ಲಿ ಪ್ರಾಯಶಃ ಇವತ್ತಿನ ಉಪನ್ಯಾಸವನ್ನು ಇಲ್ಲಿಗೆ ಮುಗಿಸ್ಬೋದು ಅಂತ ಅನ್ನಿಸ್ತಾ ಇದೆ. ಎಲ್ಲರೂ ಕೂಡ ಅತ್ಯಂತ ತಾಳ್ಮೆಯಿಂದ ನನ್ನ ಮಾತುಗಳನ್ನು ಕೇಳಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಅರ್ಥಪೂರ್ಣ ಸಂವಾದ, ಚಿಂತನ ಮಂಥನ, ಉಪಯುಕ್ತ ಮಾಹಿತಿಗಾಗಿ ವಿಶ್ವವಾಣಿ ಕ್ಲಬ್ ಹೌಸ್ ಜಾಯ್ನ್ ಆಗಿ. ಸೋಮವಾರದಿಂದ ಶುಕ್ರವಾರದವರೆಗೆ ನಿತ್ಯ ಸಂಜೆ 6:55 ರಿಂದ 8:05 ರವರೆಗೆ.